ಆರಾಧನೆ ಈ ತಿಂಗಳ ಮಾರ್ಚ್ ತಿಂಗಳ ಕೊನೆಯ ಆರಾಧನೆಗೆ ಬಂದಿದ್ದೇವೆ. ದೇವರು ತಾನೇ ಈ ತಿಂಗಳ ಪೂರ್ತಿ ನಮ್ಮನ್ನು ನಡೆಸಿದ್ದಾರೆ. ಒಂದೊಂದು ಕ್ಷಣ, ಒಂದೊಂದು ನಿಮಿಷ, ಒಂದೊಂದು ದಿನ ಕೂಡ ಆತನ ನಮ್ಮನ್ನು ನಡೆಸ್ತಾ ಬಂದಿದ್ದಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆ ಉಳ್ಳವರಾಗಿರಬೇಕು ದೇವರ ಮಕ್ಕಳೇ. ಅದಕ್ಕೋಸ್ಕರ ನಾವು ಹೊಸ ತಿಂಗಳಲ್ಲಿ ಕಾಲಿಡೋದಕ್ಕಿಂತ ಮುಂಚೆ ದೇವ ನೀನು ಈ ತಿಂಗಳ ಪೂರ್ತಿ ಎಷ್ಟು ಉಪಕಾರಗಳನ್ನು ಮಾಡಿದ್ಯಾ ಅಂತ ನಾವು ಕೃತಜ್ಞತಾ ಮನೋಭಾವದಿಂದ ನಾವು ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿರಬೇಕು ದೇವರ ಮಕ್ಕಳೇ. ಸಮಯದಲ್ಲಿ ನಾವೆಲ್ಲರೂ ಕೂಡ ಅನೌನ್ಸ್ಮೆಂಟ್ಗಳಿಗೆ ಹೋಗುವವರಾಗಿರೋಣ. ಅನೌನ್ಸ್ಮೆಂಟ್ಗಳಿಗೆ ಹೋಗೋದಕ್ಕಿಂತ ಮುಂಚೆ ಇದೇ ಏನು ಗೊತ್ತು, ಈ ವಾರದಲ್ಲಿ ಯಾರದಾದ್ರೂ ಹುಟ್ಟಿದ ಹಬ್ಬವಾಗಲಿ, ಇಲ್ಲಾಂದರೆ ಮದುವೆ ದಿನವಾಗಲಿ, ಇಲ್ಲಾಂದರೆ ಆತ್ಮಿಕವಾದಂಥ ಹುಟ್ಟಿದ ಹಬ್ಬ ಯಾರದಾದ್ರೂ ಇರೋದಾದರೆ ನಾವು ಎದ್ದು ನಿಂತ್ಕೊಂಡ್ರೆ ನಾವು ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೋದು. ಓಕೆ, ನಾವೆಲ್ಲರೂ ಕೂಡ ಈ ದಿನ ನಮ್ಮ ಸಭೆ ಬೋಧಕರಾಗಿರುವಂಥ ಸುನಿಲ್ ಪಾಸ್ಟರ್ ಅವರು ಮತ್ತು ವಸಂತ ಸಿಸ್ಟರ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. 15 ವರ್ಷ ದೇವರು ಅವ್ರನ್ನ ನಡೆಸಿದ್ದಾರೆ. 16ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಕೂಡ ಕರಗಳನ್ನು ತಟ್ಟುತ್ತಾ ಅವ್ರಿಗೆಲ್ಲರಿಗೂ ಕೂಡ ನಾವು ಆಶೀರ್ವಾದವನ್ನು ಹೇಳೋಣ. ಅವ್ರನ್ನ ಇದುವರೆಗೂ ಕೂಡ ನಡೆಸಿದಂಥ ದೇವರು ಪ್ರತಿಯೊಂದು ದಿನವೂ ಕೂಡ ಪ್ರತಿಯೊಂದು ಕ್ಷಣ ಅವ್ರನ್ನ ಯಾವ ರೀತಿಯಾಗಿ ಅಂತಂದರೆ ಅವರ ಜೀವಿತದಲ್ಲಿ ಆಗುವಂಥ ಒಂದೊಂದು ಘಟನೆಗಳಾಗಲಿ, ಏನೇ ಒಂದು ಸಾಕ್ಷಿಯಾಗಲಿ, ಪ್ರತಿಯೊಂದು ಕೂಡ ಅದು ಅತಿಶಯವಾಗಿದೆ. ಒಬ್ಬರನ್ನಲ್ಲ, ಅದು ಇನ್ನೂ ಅನೇಕರನ್ನ ಸಾಕ್ಷಿ ಎಬ್ಬಿಸುವ ಹಾಗೆ ಅವರ ಜೀವಿತದಲ್ಲಿ ದೇವರ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಸೇವಕರಾಗಿರುವಂಥವರು ಅವ್ರ ಸೇವೆ ಮಾಡಬೇಕಾದ್ರೆ ಒಂದೊಂದು ಎಷ್ಟು ವೇದನೆಗಳು, ಎಷ್ಟು ಕಷ್ಟಗಳು ಬಂದರೂ ಕೂಡ ಎಲ್ಲವನ್ನು ಕೂಡ ಸಹಿಸಿಕೊಂಡು, ಕುಟುಂಬನ ನೋಡಿಕೊಂಡು, ಮತ್ತು ಸೇವೆಯನ್ನು ನೋಡಿಕೊಂಡು, ಅವರ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡುತ್ತಾ ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ದೇವರು ಇನ್ನೂ ಹೆಚ್ಚಾಗಿ ಅವ್ರನ್ನ ಆಶೀರ್ವದಿಸಲಿ. ನಾವೆಲ್ಲರೂ ಕೂಡ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿರಬೇಕು. ಸಭೆ ಬೋಧಕರಾಗುವುದು ಅದಷ್ಟು ಸುಲಭವಲ್ಲ. ಸಭೆ ಒಂದು ಜವಾಬ್ದಾರಿ ತೆಗೆದುಕೊಳ್ಳುವುದು ಅಷ್ಟು ಸುಲಭವಾದಂಥ ಕಾರ್ಯವಲ್ಲ ದೇವರ ಮಕ್ಕಳೇ. ಸಭೆ ಜವಾಬ್ದಾರಿ ತೆಗೆದುಕೊಳ್ಳೋದು ಒಂದು ದೊಡ್ಡ ಕಾರ್ಯವಾಗಿದೆ. ದೇವರ ಮುಂದೆ ಅನೇಕರಿಗೆ ಅವರು ಒಂದು ಮಧ್ಯಸ್ಥಿಕರಾಗಿ ನಿಂತುಕೊಂಡು ಅವರು ಸೇವೆ ಮಾಡಬೇಕಾಗಿದೆ. ಅವ್ರ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ. ಅವ್ರಿಗೋಸ್ಕರ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲೂ ಸಹ ಈ ಒಂದು ಸೇವೆಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಯಾವುದೇ ಕಾರಣಕ್ಕೂ ಕೂಡ ಈ ಸಭೆಗೆ ಪ್ರಾರ್ಥನೆ ಮಾಡಿಕೊಳ್ಳೋದನ್ನು ಮಾತ್ರ ಮರೆತು ಹೋಗಬೇಡ್ರಿ ದೇವರ ಮಕ್ಕಳೇ. ಯಾಕಂದರೆ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಅವ್ರು ಹಾದು ಹೋಗಿದ್ದಾರೆ. ಒಂದೊಂದು ಕಷ್ಟದಲ್ಲೂ ಕೂಡ ಅವರು ಯಾವ ರೀತಿಯಾಗಿ ದೇವರನ್ನ ಹುಡುಕಿದ್ದಾರೆ, ದೇವರು ಯಾವ ರೀತಿಯಾಗಿ ಅವ್ರಿಗೆ ಸಹಾಯಕರಾಗಿದ್ದಾರೆ ಅಂತ ನಾವು ಅವ್ರನ್ನ ಸಾಕ್ಷಿಯಾಗಿ ಕೇಳುವಾಗ ನಾವು ಅನೇಕ ಸಾಕ್ಷಿಗಳನ್ನು ಅವ್ರ ಮೂಲಕ ನಾವು ಕೇಳುವವರಾಗಿರ್ಬೋದು. ಅದಕ್ಕೆ ನಾವು ಸ್ತೋತ್ರ ಹೇಳೋಣ. ನಮ್ಮ ಸಭೆ ಬೋಧಕರಾಗಿರುವಂಥ ಸುನಿಲ್ ಪಾಸ್ಟರ್ ಅವ್ರಿಗೆ ಮತ್ತು ವಸಂತಿ ಸಿಸ್ಟರ್ ಅವರಿಗೆ ಕಾದೋಶ್ ಮಿನಿಸ್ಟ್ರಿಯ ಪರವಾಗಿ, ಸಭೆ ಎಲ್ಲ ವಿಶ್ವಾಸಿಗಳ ಪರವಾಗಿ ನಿಮಗೆ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ನಿಮ್ಮನ್ನು ಆಶೀರ್ವದಿಸ್ತೇವೆ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಿ ಇನ್ನೂ ಬಲವಾಗಿ ನಿಮ್ಮನ್ನು ದೇವರ ರಾಜ್ಯಕ್ಕೆ ಉಪಯೋಗಿಸಿಕೊಳ್ಳಲಿ. ನಾವೆಲ್ಲರೂ ಕೂಡ ಅವರಿಗೋಸ್ಕರ ಚಪ್ಪಾಳೆಯನ್ನು ತಟ್ಟೋಣ. ನಾವೆಲ್ಲರೂ ಕೂಡ ನಮ್ಮ ಅನೌನ್ಸ್ಮೆಂಟ್ ಆಗಾದ್ಮೇಲೆ ನಮ್ಮ ಮಮ್ಮಿಯವರು ಮುಂದೆ ಬಂದು ಅವರು ಪ್ರಾರ್ಥನೆ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ. ಸಭೆ ಬೋಧಕರಿಗೋಸ್ಕರ ಅವರು ಒಂದು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ದೇವರು ತಾನೇ ಅವ್ರನ್ನ ನಡೆಸ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಈ ವಾರದಲ್ಲಿ ನಮಗೆ ಯಥಾ ಪ್ರಕಾರ ನಮಗೆ ಪ್ರಾರ್ಥನೆ ಕೂಟ ನೇಮಿಸಲ್ಪಟ್ಟಿರ್ತದೆ. ಯಥಾ ಪ್ರಕಾರ ನಮಗೆ ಮಂಗಳವಾರ ನಮಗೆ ಕಾಟೇಜ್ ಮೀಟಿಂಗ್ ಪ್ರೇಯರ್ ಇರುತ್ತದಾಗಿರುತ್ತದೆ. ಈ ವಾರದಲ್ಲಿ ಈ ವಾರದಲ್ಲಿ ಕಾಟೇಜ್ ಮೀಟಿಂಗ್ ಇಲ್ಲ. ಸೊ ನಮಗೆ ಯಥಾ ಪ್ರಕಾರ ನಮಗೆ ವೆಡ್ನೆಸ್ಡೇ ನಮಗೆ ಫ್ಯಾಮಿಲಿ ಪ್ರೇಯರ್ ಮೀಟಿಂಗ್ ಇರೋದಾಗಿರುತ್ತದೆ. ವೆಡ್ನೆಸ್ಡೇ ಫ್ಯಾಮಿಲಿ ಪ್ರೇಯರ್ ಮೀಟಿಂಗು ಇದೇ ಸಭೆಯಲ್ಲೇ ಇರುತ್ತದೆ. 6:00 ಸರಿಯಾಗಿ ಪ್ರಾರಂಭವಾಗುತ್ತದೆ. ಯಾರು ಕೂಡ ಮರೆತು ಹೋಗಬೇಡ್ರಿ. ಬನ್ನಿ, ಕುಟುಂಬವಾಗಿ ಬಂದು ನೀವು ಪ್ರಾರ್ಥನೆ ಮಾಡುವಾಗ ನೀವು ನಿಮ್ಮ ಕುಟುಂಬದಲ್ಲಿ ದೇವರು ಮಾಡಬೇಕಾಗಿರುವಂಥ ಕಾರ್ಯಗಳನ್ನು ದೇವರು ಮಾಡುವವರಾಗಿರ್ತಾರೆ. ಅದೇ ಪ್ರಕಾರ ನಮಗೆ ಶುಕ್ರವಾರ ಯಥಾ ಪ್ರಕಾರ ಉಪವಾಸ ಪ್ರಾರ್ಥನೆ ನೇಮಿಸಲ್ಪಟ್ಟಿರ್ತದೆ. ಬೆಳಗ್ಗೆ ಹೊತ್ತಿನಲ್ಲಿ ನೇಮಿಸಲ್ಪಟ್ಟಿರ್ತದೆ. ಬೆಳಗ್ಗೆ 10:00 ಸರಿಯಾಗಿ ಪ್ರಾರಂಭವಾಗುತ್ತದೆ. ಯಾರೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲರೂ ಕೂಡ ನೀವು ಬಂದು ನೀವು ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಪಾಲ್ಗೊಳ್ಳುವಾಗ ಅನೇಕ ಕಾರ್ಯಗಳಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ ಬಿಡುಗಡೆಯನ್ನು ಕೊಡುವವರಾಗಿರ್ತಾರೆ. ಯಾಕಂದರೆ ಉಪವಾಸದಲ್ಲಿ ಇರುವಂಥ ಬಲ, ಉಪವಾಸದಲ್ಲಿರುವಂಥ ಶಕ್ತಿ ಬೇರೆ ಯಾವುದರಲ್ಲೂ ಕೂಡ ಇರುವುದಿಲ್ಲ. ಅದಕ್ಕೋಸ್ಕರ ನೀವು ಉಪವಾಸದಲ್ಲಿ ಬರುವಾಗ, ನೀವು ಪ್ರಾರ್ಥನೆ ಮಾಡುವಾಗ ದೇವರು ಒಂದೊಂದು ವಿಷಯಗಳಲ್ಲೂ ಕೂಡ ಕಾರ್ಯಗಳನ್ನು ಮಾಡಿ ಆತನ ಚಿತ್ತ
ಚಿತ್ತವನ್ನು ನೆರವೇರಿಸುವವರಾಗಿರುತ್ತಾರೆ. ಅದಕ್ಕೋಸ್ಕರ ಯಾರು ಕೂಡ ಮರೆತು ಹೋಗಬೇಡ್ರಿ. ಶುಕ್ರವಾರ ಸರಿಯಾಗಿ 10:00 ಪ್ರಾರಂಭವಾಗುತ್ತದೆ. ಬೆಳಗ್ಗೆ ನೀವು ಬಂದು ನೀವು ಪ್ರಾರ್ಥಿಸಬೇಕಂತ ಕೇಳಿಕೊಳ್ಳುತ್ತೇವೆ. ಅದು ಮಾತ್ರವಲ್ಲದಿರಂಗೆ ನಮಗೆ ಯಥಾ ಪ್ರಕಾರ ನಮಗೆ ಭಾನುವಾರ ಕೂಟವೂ ಇರುತ್ತದೆ. 9 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗುತ್ತದೆ. ಯಾರು ಕೂಡ ತಡೆಯಾಗಿ ಬರಬೇಡ್ರಿ. ಶೀಘ್ರವಾಗಿ ದೇವರ ಸಮ್ಮುಖಕ್ಕೆ ಬರಬೇಕಾದ್ರೆ ಓಡಿ ಓಡಿ ಬರುವವರಾಗಿರಬೇಕು. ಮುಂಜಾನೆ ವೇಳೆಯಲ್ಲಿ ಎದ್ದು ನಾವು ಆತನನ್ನು ನೋಡುತ್ತಾ ಆತನ ಪಾದಕ್ಕೆ ನಾವು ತಕ್ಕ ಸಮಯಕ್ಕೆ ಬರುವಾಗ ಆತನ ನಮ್ಮನ್ನು ಮೆಚ್ಚುವವರಾಗಿರುತ್ತಾರೆ. ನಾವು ಆತನ ಒಂದು ಪಾದದಲ್ಲಿ ನಾವು ಸರಿಯಾದ ಸಮಯಕ್ಕೆ ಬರುವಾಗ ಆತನ ನಮ್ಮನ್ನು ನಮ್ಮ ಇಷ್ಟವಾದ ಒಂದು ಮೆಚ್ಚುಗೆಯಾದ ಪಾತ್ರೆಯಾಗಿ ಅವರು ಇಷ್ಟಪಡುತ್ತಾರೆ ದೇವರ ಮಕ್ಕಳೇ. ಅದಕ್ಕೋಸ್ಕರ ಯಾರೂ ಕೂಡ ತಡವಾಗಿ ಬರಬೇಡ್ರಿ. ತಕ್ಕ ಸಮಯಕ್ಕೆ ಬನ್ನಿ. ದೇವರು ನಿಮ್ಮನ್ನು ಆಶೀರ್ವದಿಸುವವರಾಗಿರ್ತಾರೆ. ಬರುವಾಗಲೇ ನಮಗೆ ಕರ್ತನ ಪಂಕ್ತಿ ಇರುತ್ತದೆ. ನಿಮ್ಮನ್ನೇ ನೀವು ಸಿದ್ಧಪಡಿಸಿಕೊಂಡು ಆ ಪಂಕ್ತಿಗೆ ನೀವು ಪಾಲ್ಗೊಳ್ಳಬೇಕಂತ ಕೇಳಿಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡಿದ್ದಕ್ಕೆ ಹೋಗೋಣ. ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ಮಧ್ಯದಲ್ಲಿರುವಂಥ ನಮ್ಮ ಮಮ್ಮಿಯವರು ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕು. ಅನಸೂಯ ಸಿಸ್ಟರ್ ಅವರು ಮುಂದೆ ಬಂದು ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಸಭೆಯ ಬೋಧಕರಾಗಿರುವಂಥ ಸುನೀಲ್ ಪಾಸ್ಟರ್ ಅವರಿಗೆ ಅವರ ಕುಟುಂಬಕ್ಕೋಸ್ಕರ ಅವ್ರ ಹೊಸ ವರ್ಷದ ಕಾಲ ಜೀವಿತವನ್ನು ದೇವರು ಇನ್ನೂ ಹೆಚ್ಚಾಗಿ ಹೇರಳವಾಗಿ ಆಶೀರ್ವದಿಸೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಅವರೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡೋಣ. ಪರಲೋಕ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ತಂದೆ ಸೃಜನೆ ಸ್ತೋತ್ರ 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 ಸ್ತೋತ್ರ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರ ಕರದಲ್ಲಿ ಈ ದಿನ ಈ ಪ್ರೀತಿಯ ಕುಟುಂಬವನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ಈ ಸಮಯದಲ್ಲಿ ಕೂಡ ಹಿರಿಯ ಸೇವಕರಾದ ಈ ಒಂದು ಸಭೆಗೆ ಅದೇ ಮಿನಿಸ್ಟ್ರಿಗಾಗಿ ನೇಮಿಸಲ್ಪಟ್ಟಂಥ ನಮ್ಮ ಒಂದು ಸುನೀಲ್ ಪಾಸ್ಟ್ಗಾಗಿ ದೇವರ ಕರದಲ್ಲಿ ಒಪ್ಪಿಸ್ಕೊಡೋಣ. ಅವ್ರ ಜೀವಿತದಲ್ಲಿ ಈ ದಿನ ಮಾಡಿರುವಂಥ ಉಪಕಾರವನ್ನು ನಾವು ಕೃತಜ್ಞತೆಯಿಂದ ದೇವರ ಕರದಲ್ಲಿ ಒಪ್ಪಿಸ್ಕೊಟ್ಟು ನಾವು ಸಮರ್ಪಿಸ್ಕೊಳ್ಳೋಣ. ಯಾಕಂದರೆ ಈ ಭೂಲೋಕದಲ್ಲಿ ಎಷ್ಟೋ ಕುಟುಂಬಗಳನ್ನ ನಾವು ನೋಡುತ್ತೇವೆ. ಅದೇ ದೇವರು ಈ ದಿನ ಕುಟುಂಬನ ಅದ್ಭುತವಾಗಿ ಆಶ್ಚರ್ಯಕರವಾಗಿ 15 ವರ್ಷ ಕಾಲವನ್ನು ಅವರ ದಾಂಪತ್ಯ ಜೀವಿತದಲ್ಲಿ ದೇವರು ಅದ್ಭುತವಾಗಿ ನಡೆಸಿ ಇದುವರೆಗೂ ಅವ್ರನ್ನ ಕಾಪಾಡಿ. ಯಾಕಂದರೆ ಇದುವರೆಗೂ ಆತನ ಎಷ್ಟೋ ವಿಷಯಗಳಲ್ಲಿ ಅವ್ರ ಕುಟುಂಬವನ್ನು ದೇವರು ಆಧರಣೆ ಮಾಡಿದಂಥ ದೇವರ ಹಸ್ತಕ್ಕೆ ನಾವು ಒಪ್ಪಿಸ್ಕೊಡೋಣ. ಯಾಕಂದರೆ ಆತನ ಕೃಪೆ ಇಲ್ಲ ಅಂದರೆ ಯಾವಾಗಲೂ ಆದರೆ ನಾವು ಬೇರ್ಪಡ್ತಾ ಇದ್ವಿ. ಆತನ ಅಪಾರವಾದ ಕೃಪೆ ಇರೋ ನಿಮಿತ್ತ ಕುಟುಂಬನ ದೇವರು ಪರಾಂಬರಿಸಿ ಇದುವರೆಗೂ ನಡೆಸಿದಂಥ ದೇವರು ಇನ್ನು ಮುಂದೆ ಕೂಡ ನಡೆಸುವಂಥ ದೇವರ ಕರದಲ್ಲಿ ಒಪ್ಪಿಸ್ಕೊಡೋಣ. 15 ವರ್ಷ ಕಾಲ ಈ ದಿನ ದೇವರು ಅದ್ಭುತವಾಗಿ ಅವರ ಪ್ರಯಾಣಗಳಲ್ಲಿ ಅವರು ಅನೇಕ ಕಡೆ ಹೋಗುವಾಗ ಬರುವಾಗ ದೇವರು ತನ್ನ ಅವ್ರ ಜೊತೆಯಲ್ಲಿದ್ದು ನಡೆಸ್ಕೊಟ್ಟಂಥ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಕಳೆದ ದಿನದಲ್ಲಿ ಕೂಡ ಸೇವಕರು ಹೇಳ್ತಾ ಇರುವಂಥ ಒಂದು ಸಾಕ್ಷಿ, ಭಯಂಕರವಾದ ಅನೇಕ ಅಪಘಾತಗಳು, ಅನೇಕ ಅನಾಹುತಗಳು. ಯಾಕಂದರೆ ಅವರು ದೂರ ಬರ ಪ್ರಯಾಣಗಳು ಮಾಡ್ತಾ ಇರ್ತಾರೆ. ಎಷ್ಟೆಷ್ಟೆಲ್ಲ ಸೇವೆ ವಿಷಯದಲ್ಲಿ, ಕೆಲಸದ ವಿಷಯದಲ್ಲೆಲ್ಲ ಪ್ರಯಾಣ ಮಾಡ್ತಾರೆ. ಈ ದಿನ ಸೇವಕರಿಗೆ ವಿಶೇಷವಾದ ಒಂದು ಭದ್ರತೆ ಬೇಕಾಗಿದೆ. ಯಾಕಂದರೆ ನಾವು ಕಳೆದ ದಿನದಲ್ಲಿ ನಾವು ಸಾಕ್ಷಿಗಳು ನಾವು ಕೇಳ್ತಾ ಇದ್ದೇವೆ. ಅನೇಕ ಸೇವಕರ ಮೇಲೆ ಅನೇಕವಾದ ಒಂದು ಅಪಘಾತಗಳು, ಅನೇಕ ಕೊಲೆಗಳು, ಭಯಂಕರವಾದ ಒಂದು ದುರಂತಗಳನ್ನು ನಡೀತಾ ಇದೆ. ನಾವು ಆಂಧ್ರದ ಒಂದು ಪಟ್ಟಣದಲ್ಲಿ ನೋಡ್ತಾ ಇದ್ದೇವೆ. ಅಕಸ್ಮಿತವಾಗಿ ಒಬ್ಬರ ಮೇಲೆ ಸೂಸೈಡ್ ಆದರೆ ಅವ್ರ ಮೇಲೆ ಕೊಲೆ ನಡೆದಿದೆ. ಇನ್ನೊಬ್ಬರು ಅಕಸ್ಮಿತವಾಗಿ ಒಂದು ಒಳ್ಳೆ ಹೆಸರುವಾಸಿ ಹೊಂದಿರುವಂಥ ಸೇವಕರು ಅವರು ಅಕಸ್ಮಿತವಾದ ಅವರು ಆಕ್ಸಿಡೆಂಟಲ್ಲಿ ಅವರು ತೀರು ಹೋಗಿದ್ದಾರೆ. ದೊಡ್ಡ ಸೇವಕರು. ಈ ರೀತಿಯಾದ ಸೇವಕರಿಗೆ ಈ ದಿನ ವಿಶೇಷ ಒಂದು ಕಾವಲಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅದು ಈ ದಿನ ನಮ್ಮ ಸಭೆಯ ಒಂದು ಸೇವಕರನ್ನ ಇದುವರೆಗೂ ದೇವರು ಅದ್ಭುತವಾಗಿ ನಡೆಸಿದ್ದಾರೆ ಅಂದರೆ ಅವರ ಒಂದು ದೇವರ ಒಂದು ಉದ್ದೇಶ ಅದು ನೆರವೇರಿಸೋದಕ್ಕಾಗಿ ಅವರು ನೇಮಿಸಿಕೊಂಡಿದ್ದಾರೆ. ಆದರೆ ಇದುವರೆಗೂ ನಡೆಸಿದ ದೇವರು ಇನ್ನು ಮುಂದೆ ಕೂಡ ನಡೆಸೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಅವರು ಇದುವರೆಗೂ ಕಾಪಾಡಿದ ದೇವರು. ಪ್ರಯಾಣಗಳಲ್ಲಿ ಅವರು ದೂರ ಬಾರ ಎಲ್ಲೇ ಹೋಗಲಿ ಆತನ ಹಿಂದೆ ಮುಂದೆ ಆತನ ದೇವದೂತರು ತಾನೇ 91ನೇ ಕೀರ್ತನೆ ವಾಗ್ದಾನ ಪ್ರಕಾರ ಸದಾಕಾಲ ಅವರ ಜೊತೆಯಲ್ಲಿದ್ದು ಆತನ ಕಾಪಾಡಲ್ಪಡೋದಕ್ಕಾಗಿ 121ನೇ ಕೀರ್ತನೆ ವಾಗ್ದಾನ ಪ್ರಕಾರ ದೇವರು ತಾನೇ ಅವ್ರ ಜೊತೆಯಲ್ಲಿದ್ದು ಕಾಪಾಡಲ್ಪಡೋದಕ್ಕಾಗಿ ದೇವರು 2 ವಾಗ್ದಾನಗಳ ಪ್ರಕಾರ ಅವ್ರ ಕುಟುಂಬವನ್ನು ಆಶೀರ್ವಾದ ಮಾಡಿ ದೇವರು ಅದ್ಭುತವಾಗಿ ಅವ್ರ ಪ್ರಯಾಣಗಳಲ್ಲಿ ಜೊತೆಯಲ್ಲಿದ್ದು ನಡೆಸೋದಕ್ಕಾಗಿ ದೇವರು ಕಾರ್ಯ ಮಾಡೋದಕ್ಕಾಗಿ ಮತ್ತು ಅವರ ದಾಂಪತ್ಯ ಜೀವಿತದಲ್ಲಿ ಕೂಡ ದೇವರು ಎಲ್ಲ ವಿಷಯದಲ್ಲಿ ಸಮಾಧಾನ, ಸಂತೋಷ, ಆರೋಗ್ಯ, ಬಿಡುಗಡೆ, ಎಲ್ಲ ರೀತಿಯಾದ ಒಂದು ಬಿಡುಗಡೆಯಿಂದ ಅವ್ರನ್ನ ಇದುವರೆಗೂ ನಡೆಸಿದ್ದಾರೆ. ಇನ್ನು ಮುಂದಿನ ವರ್ಷಕ್ಕೆ, ಹೊಸ ವರ್ಷಕ್ಕೆ ಕಾಲಿಟ್ಟಿರುವಂಥ ಈ ಕುಟುಂಬನ ದೇವರ ಆಶೀರ್ವಾದ ಮಾಡೋದಕ್ಕಾಗಿ ಮತ್ತು ಕೊಟ್ಟಿರುವಂಥ 2 ಮಕ್ಕಳನ್ನು ಕೂಡ ದೇವರ ಆಶೀರ್ವಾದ ಮಾಡೋಕ್ಕಾಗಿ ಆ ಮಕ್ಕಳನ್ನ ನಡೆಸೋದಕ್ಕಾಗಿ ದೇವರು ಬೇಕಾದವರಿಗೆ ಆತ್ಮಿಕವಾಗಿ, ಭೌತಿಕವಾಗಿ ಜ್ಞಾನ ಕೊಡೋದಕ್ಕಾಗಿ ಅಪ್ಪ ಕುಟುಂಬ ಸುತ್ತಲೂ
ನಿನ್ನ ದೂತರ ಕಾವಲು ಕೊಡಪ್ಪ. ಯಾವ ರೀತಿ ಯೋಬನಿಗೂ, ಯೋಬನ ಕುಟುಂಬಕ್ಕೂ, ಯೋಬನ ಸ್ವಾಸ್ಥ್ಯಕ್ಕೂ ಬೇಲಿ ಕೊಟ್ಟ ಪ್ರಕಾರ ಈ ಕುಟುಂಬ ಸುತ್ತಲೂ ಒಂದು ವಿಶೇಷವಾದ ದೂತರನ್ನು ಕಾವಲು ಕೊಟ್ಟು ದೇವ ಅವ್ರನ್ನ ನಡೆಸಲ್ಪಡಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ದಿನ ಸಭೆಯಾಗಿ ಕರ್ತನೆ ಅಪ್ಪ ತಂದೆ, ಅವರ ಆತ್ಮಿಕದಲ್ಲಿ ಕೂಡ ಇನ್ನೂ ಹೆಚ್ಚಾಗಿ ಅವರು ಬಲ ಹೊಂದಬೇಕು ರಾಜ. ಅಪ್ಪ ಈ ವರ್ಷ ಮಾಡಿರುವ ಸೇವೆಗಿಂತಲೂ ಕರ್ತನೆ ಅಪ್ಪ ಇನ್ನು ಮುಂದಿನ ವರ್ಷದಲ್ಲಿ ರಾಜ ಅಪ್ಪ ಇಬ್ಬರು ಕೂಡ ಕರ್ತನೆ ಸ್ತೋತ್ರ, ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಒಬ್ಬರು ಬಾರ ಒಬ್ರು ಒತ್ತಿಕೊಂಡು ರಾಜ ಅಪ್ಪ ಅನೇಕ ಪ್ರಾರ್ಥನೆಗಳಲ್ಲಿ ಆತ್ಮಿಕದಲ್ಲಿ ಅವರು ಬಲ ಹೊಂದಿ ಕರ್ತನೆ ಅನೇಕ ನಶಿಸೋಗ ಆತ್ಮಗಳಿಗಾಗಿ ಅವರು ಬಿತ್ತುವಂಥ ಬೀಜಗಳಿಗಾಗಿ ಸ್ತೋತ್ರ ಕರ್ತನೆ ಅಪ್ಪ ತಂದೆ ಅವ್ರಿಗೆ ವರ್ಷ ವರ್ಷ ಅವರು ದಾಂಪತ್ಯವಾದ ಒಂದು ಜೀವನ ಕೊಟ್ಟು ಅವ್ರನ್ನ ನಡೆಸ್ತಾ ಇದೆಯಾ ಅಂದರೆ ಸ್ವಾಮಿ ಅಪ್ಪ ಅನೇಕ ಕುಟುಂಬಗಳು ಕಟ್ಟೋದಕ್ಕಾಗಿ ಅವ್ರನ್ನ ಮಾಧುರಿಯಾಗಿ ಇಟ್ಟಿದೆಯಾ ಸ್ವಾಮಿ. ಈ ಲೋಕದಲ್ಲಿ ಎಷ್ಟೋ ಕುಟುಂಬಗಳು ಒಡೆದೋಗ್ತಾ ಇದೆ ರಾಜ. ಶತ್ರು ಸೈತಾನ ಕರ್ತನೆ ಕುಟುಂಬಗಳು ಒಡೆಯೋದಕ್ಕೆ ಎದ್ದಿದ್ದಾನೆ ಸ್ವಾಮಿ. ಅದ ಕುಟುಂಬಗಳೆಲ್ಲ ಕಟ್ಟೋದಕ್ಕೆ ಈ ದಿನ ಈ ಒಂದು ದಾಂಪತ್ಯ ಜೀವಿತದಲ್ಲಿ ರಾಜ ಇವ್ರ ಕುಟುಂಬದಲ್ಲಿ ಕರ್ತನೆ ನೀನು ಮಾಡ್ತಾ ಇರುವಂಥ ಅತಿಶಯ ಅದ್ಭುತಗಳಿಗಾಗಿ ಸ್ತೋತ್ರ ರಾಜ. ಅಪ್ಪ ಈ ಕುಟುಂಬಗಳು ಕಟ್ಟುವಂಥ ಸೇವೆ ಒಂದು ಭಾರ ಕರ್ತನೆ ಈ ದಿನ ಈ ಒಂದು ಸ್ವಾಮಿ ಸೇವಕರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ಇನ್ನು ಎಷ್ಟು ಕುಟುಂಬಗಳು ಒಡೆದೋಗ್ತಾ ಇದೆ ಸ್ವಾಮಿ. ಆ ಕುಟುಂಬಗಳಿಗೆಲ್ಲ ಒಂದು ಆಲೋಚನೆ ಹೇಳೋದಕ್ಕೂ ರಾಜ, ಅನೇಕ ಕುಟುಂಬಗಳಿಗೆ ಕರ್ತನ ಒಂದು ಕೌನ್ಸಿಲಿಂಗ್ ಕೊಡೋದಕ್ಕೆ ರಾಜ ಅಪ್ಪ ಇವ್ರನ್ನ ನೀವು ಕೊಟ್ಟಿರುವಂಥ ಒಂದು ಅಪ್ಪ ಜ್ಞಾನಕ್ಕಾಗಿ ಸ್ತೋತ್ರ ರಾಜ. ಇನ್ನೂ ಹೆಚ್ಚಾದ ಜ್ಞಾನ ಕೊಟ್ಟು ಕರ್ತನೆ ಇನ್ನು ಅನೇಕ ಕುಟುಂಬಗಳನ್ನ ಕಟ್ಟೋದಕ್ಕೆ ರಾಜ ಅಪ್ಪ ತಂದೆ ಇವ್ರು ಕೊಟ್ಟಿರುವ ಸೇವೆಯನ್ನು ಕರ್ತನೆ ಅದು ಫಲಭರಿತವಾಗಿ ಅದು 1000ರಷ್ಟು 100ರಷ್ಟು ಅದು ಸ್ವಾಮಿ ಅಪ್ಪ ಲೆಕ್ಕವಿಲ್ಲದಷ್ಟು ನೀನು ಆಶೀರ್ವಾದ ಮಾಡಿಕೊಡ್ಬೇಕಂತ ನಾವು ಪ್ರಾರ್ಥನೆ ಮಾಡುತ್ತೇವೆ ಅಪ್ಪ. ಅವ್ರಿಗೆ ಒಳ್ಳೆ ಆರೋಗ್ಯ ದೀರ್ಘಾಯುಷ್ಯ ಕೊಟ್ಟು ಕರ್ತನೆ ಅವ್ರು ಕೊಟ್ಟಿರುವಂತಹ ಸ್ವಾಮಿ ಆರೋಗ್ಯ ಆಯುಷ್ಯನ ಕರ್ತನೆ ಅಪ್ಪ ಇನ್ನೂ ಹೆಚ್ಚಾಗಿ ನಿನ್ನ ಮಹಿಮೆಗಾಗಿ ಉಪಯೋಗ ಪಡುವಂತೆ ಕೃಪೆ ಕೊಡು ರಾಜ. ಅವ್ರ ಕೈ ಹೆಚ್ಚು ಕೆಲಸಗಳನ್ನ ಆಶೀರ್ವದಿಸ್ರಿ ರಾಜ ಅಪ್ಪ. ಈ ಸೇವೆಯನ್ನು ಕೂಡ ಆಶೀರ್ವದಿಸ್ರಿ. ಈ ಒಂದು ಕರ್ತನೆ ಕಾದೋಸ್ ಮಿನಿಸ್ಟರ್ ಅಂತ ಹೇಳಲ್ಪಟ್ಟ ಕರ್ತನೆ ಈ ಸೇವೆ ಇನ್ನೂ ಹೆಚ್ಚಾಗಿ ಪ್ರಬಲ ಹೊಂದಬೇಕು ರಾಜ. ಅನೇಕ ದೇಶ ವಿದೇಶಗಳಿಗೆ ರಾಜ, ಅನೇಕ ಗ್ರಾಮ ಜಿಲ್ಲೆಗಳಿಗೂ ಸ್ಟೇಟ್ಗಳಿಗೆ ರಾಜ ಹೆಚ್ಚಾಗಿ ಅರಳಬೇಕು ರಾಜ. ಇವರೆಲ್ಲೆಲ್ಲ ಕಾಲಿಡ್ತಾರೆ ಸ್ವಾಮಿ, ಆ ಒಂದೆಲ್ಲ ಪ್ರಾಂತ್ಯಗಳು ಇವ್ರಿಗೆ ಸ್ವಂತವಾಗಿ ಕೊಡಬೇಕು ರಾಜ ಅಪ್ಪ. ಇದುವರೆಗೂ ಕೊಟ್ಟಿದ್ದ ಮಾತ್ರವಲ್ಲದೆ ಇನ್ನು ಮುಂದಿನ ದಿನಗಳಲ್ಲಿ ಇವ್ರು ಕೊಟ್ಟಂತ ದರ್ಶನಗಳು ಇವ್ರು ಕೊಟ್ಟಿರುವಂತ ವಾಗ್ದಾನಗಳನ್ನು ಅಪ್ಪ ತಂದೆ ನೀನು ತಾನೇ ಅವ್ರಿಗೆ ನೆರವೇರಿಸ್ಕೊಡ್ಬೇಕಂತ ನಾವು ಪ್ರಾರ್ಥನೆ ಮಾಡುತ್ತೇವೆ ಅಪ್ಪ. ಇದಕ್ಕೆ ಸಂಬಂಧಪಟ್ಟ ಇದಕ್ಕೆ ಕೈಯ ಅಪ್ಪ ತಂದೆ ಇದಕ್ಕೆ ಅಪ್ಪ ಸಪೋರ್ಟ್ ಆಗಿ ನಿಂತಿರುವಂತ ಎಲ್ಲ ಅಪ್ಪ ತಂದೆ ನಿನ್ನ ಚಿತ್ತವುಳ್ಳ ಎಲ್ಲ ಸೇವಕರು ಕೂಡ ಎಬ್ಬರಿಸೋದಕ್ಕಾಗಿ ಸ್ತೋತ್ರ. ಅನೇಕ ಯೌವನಸ್ಥರು ಕೂಡ ನೀನು ಉಪಯೋಗಿಸ್ಕೊಳ್ಳೋದಕ್ಕಾಗಿ ಸ್ತೋತ್ರ. ಅನೇಕ ಸ್ವಾಮಿ ಮ್ಯೂಸಿಕ್ ಟೀಮ್ ಬೇಕಾಗಿದೆ ರಾಜ ಅಪ್ಪ. ವರ್ಷಿಪ್ ಮಾಡುವಂತ ಸ್ಟೀಮ್ ಬೇಕಾಗಿದೆ ಅಪ್ಪ. ಅನೇಕ ಯೌವನ ಮಕ್ಕಳನ್ನ ಕರ್ತನೆ ಇವ್ರು ಕಟ್ಟಿ ತಟ್ಟಿ ಎಬ್ಬರಿಸುವಂತೆ ಪರಿಶುದ್ಧಾತ್ಮನು ತಾನು ಅವ್ರಿಗೆ ಇನ್ನೂ ಅನೇಕವಾದ ವರಗಳಿಂದ ಫಲಗಳಿಂದ ತುಂಬಿಸಿ ರಾಜ ಈ ಸೇವೆ ಇನ್ನೂ ಹೆಚ್ಚಾಗಿ ಪ್ರಬಲ ಹೊಂದುವ ರೀತಿಯಾಗಿ ನೀನು ಆಶೀರ್ವದಿಸ್ಕೊಡ್ಬೇಕಂತ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಈ ದಿನ ಈ ಶುಭ ದಿನಕ್ಕಾಗಿ ಸ್ತೋತ್ರ. ಈ ಶುಭ ದಿನದಲ್ಲಿ ಪರಿಶುದ್ಧಾತ್ಮನು ತಾನೆ ಅವ್ರು ಇನ್ನೂ ಹೆಚ್ಚಾಗಿ ಸಂತೋಷವಾದ ಅವ್ರ ದಾಂಪತ್ಯದಲ್ಲಿ ಇನ್ನೂ ಅವರ ಆಸೆಗಳೆಲ್ಲ ನೆರವೇರುವಂತೆ ಕರ್ತನೆ ಅನೇಕ ಕುಟುಂಬಗಳಿಗೆ ಅವರು ಮಾಧುರಿಯಾಗಿದ್ದು ಅನೇಕ ಕುಟುಂಬಗಳನ್ನ ಕಟ್ಟೋದಕ್ಕಾಗಿ ಇನ್ನೂ ಅಧಿಕವಾದ ಬಲದಲ್ಲಿ ತುಂಬಲ್ಪಡ್ಬೇಕಂತ ನಾವು ಪ್ರಾರ್ಥಿಸ್ತೇವಪ್ಪ. ಪರಿಶುದ್ಧಾತ್ಮನ ಆ ರೀತಿ ನಡೆಸುವಂತೆ ಈ ಸ್ಥಳದಲ್ಲಿ ಕೂಡ ನಿನ್ನ ಸಾನ್ನಿಧ್ಯ ಪ್ರಸನ್ನತೆ ಇದ್ದು ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮುಂದುವರೆದು ವಾಕ್ಯದ ಮೂಲಕ ಮಾತನಾಡಿರಿ ಅಪ್ಪ. ಬಂದಿರೋ ಮಕ್ಕಳಿಗೂ ಕರ್ತನೆ ಅಪ್ಪ ತಂದೆ ಅವ್ರ ಕುಟುಂಬಕ್ಕೆ ಬೇಕಾದನ್ನು ಕೂಡ ಪರಿಶುದ್ಧಾತ್ಮನ ತಾನೆ ನೀನು ಅಪ್ಪ ಮುಚ್ಚಿರುವಂಥ ಎಲ್ಲ ಸ್ವಾಮಿ ನಿಧಿ ನಿಕ್ಷೇಪಗಳ ವಾಗ್ದಾನಗಳು ರಿಲೀಸ್ ಮಾಡಬೇಕು ಅಂತ ನಾವು ಪ್ರಾರ್ಥಿಸ್ತೇವಪ್ಪ. ಪರಿಶುದ್ಧಾತ್ಮನ ಆ ರೀತಿ ನಡೆಸುವಂತೆ ಇಲ್ಲಿ ಬಂದಿರುವಂಥ ಕುಟುಂಬಗಳನ್ನ ಆಶೀರ್ವದಿಸ್ರಿ. ಈಗ ಪುನಃವರ್ತಿ ನಿನ್ನ ಕರದಲ್ಲಿ ಒಪ್ಪಿಸ್ಕೊಳ್ತೇನೆ. ಅವ್ರ ಆ್ಯನಿವರ್ಸರಿಯನ್ನು ಕರ್ತನೆ ಅವ್ರ ದಿನಗಳಲ್ಲಿ ಸಂತೋಷವಾದ ಅವರು ಅಪ್ಪ ಸ್ವಾಮಿ ಈ ಭೂಲೋಕದಲ್ಲಿ ಅವ್ರಿಗಿರುವ ಜೀವಂತ ದಿನಗಳವರೆಗೂ ಕರ್ತನೆ ಅವರಿಬ್ಬರು ಒಂದಾಗಿದ್ದು ರಾಜ ಅಪ್ಪ. ಅವ್ರು ಸಂತೋಷವಾಗಿ ಅವ್ರು ಆನಂದಿಸುವಂತೆ ಅವ್ರು ಅನೇಕರಿಗೆ ಆನಂದ ಕೊಡುವಂಥ ಕುಟುಂಬವಾಗಿ ಮಾರ್ಪಡಿಸ್ಕೊಳ್ಳೋದಕ್ಕಾಗಿ ಸ್ತೋತ್ರಪ್ಪ. ಆ ರೀತಿಯಾಗಿ ನಡೆಸ್ರಿ, ಕಾಪಾಡಿರಿ ಕರ್ತನೆ. ಈಗ ಮುಂದುವರೆದ ವಾಕ್ಯದ ಮುಖಾಂತರ ಮಾತನಾಡಿರಿ. ನೀವು ಒಬ್ಬರೇ ಮಹಿಮಂದ್ರಿ ತಂದೆ. ಈ ಪ್ರಾರ್ಥನೆ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೆನ್. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಅವರ ಕಡೆಗೆ ನಾವು ಕೈಯನ್ನು ಹೆಚ್ಚಿ ಆಶೀರ್ವಾದ ಮಾಡೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ, ಹೇರಳವಾಗಿ ನಿಮ್ಮನ್ನು ನಡೆಸಲಿ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ವಾಕ್ಯದ ಭಾಗಕ್ಕೆ ಹೋಗುವವರಾಗಿರೋಣ. ವಾಕ್ಯದ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮನ್ನೇ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿರ್ರಿ. ದೇವರು ವಾಕ್ಯದ ಮೂಲಕ ಮಾತಾಡುವವರಾಗಿರುತ್ತಾರೆ. ವಾಕ್ಯದ ಮೂಲಕ ಆತನು ನಮ್ಮೊಟ್ಟಿಗೆ ಸಂತೈಸುವಂಥ ಒಂದು ಮಾತುಗಳನ್ನು ಹೇಳುವಾಗ ನಾವು ಆತನ ವಾಕ್ಯಗಳಿಗೆ ಕಿವಿಗೊಡುವವರಾಗಿರಬೇಕು. ಈ ಸಮಯದಲ್ಲಿ ನಮ್ಮ ಹಿರಿಯ ಬೋಧಕರಾಗಿರುವಂಥ ಸಭೆ ಬೋಧಕರಾಗಿರುವಂಥ ಸುನೀಲ್ ಪಾಸ್ಟರ್ನ ಸ್ವಾಗತ ಮಾಡಬೇಕಾದ್ರೆ ಕರಗಳನ್ನು ತಟ್ಟುತ್ತಾ ಸ್ವಾಗತ ಮಾಡೋಣ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟೇನಾ ಶಬ್ದ? ಸಿಸ್ಟರ್ ಪ್ರಾರ್ಥನೆ ಮಾಡಬೇಕಾದ್ರೆ ಪರಿಶುದ್ಧಾತ್ಮನ ನನ್ನ ಹಿಂದೆ ಆಗಿದ್ದ ಕಾರ್ಯಗಳೆಲ್ಲ ದೇವರು ಪರಿಶುದ್ಧಾತ್ಮನ ನನಗೆ ನೆನಪು ಮಾಡಿಸ್ಕೊಳ್ತಾ ಇದ್ದೆ. ಸ್ವಂತದವರೇ ನಿನಗೆ ಯೋಗ್ಯತೆ ಇಲ್ಲ, ನಿನಗೇನು ಸಾಮರ್ಥ್ಯ ಇಲ್ಲ, ನಿನ್ನ ಕೈಲಾಗಲ್ಲ, ನೀನು ಮುಂದೆ ಬರೋಲ್ಲ ಅಂತ ಅನೇಕರು ನನ್ನನ್ನು ದೂಷಿಸಿ ಮಾತಾಡಿರೋ ಕಾಲ ಉಂಟು. ನಿನ್ನ ಕೈನಲ್ಲಿ ಆಗಲ್ಲ, ಯೋಗ್ಯತೆ ಇಲ್ಲ, ನಿನ್ಗೇನು ಆಗಲ್ಲ ಅಂತ ಅನೇಕರು ನನ್ನ ದೂಷಿಸಿದಾಗ ಭಯಂಕರ ಹತ್ತಿದೆ. ನಾನು ಗೋಳಾಡಿದೆ, ಏನಕ್ಕೆ ನನ್ನ ಜೀವನ ಹಿಂಗೆ ಆಗ್ತಾಯಿದೆ ಅಂತ ನಾನು ಅನೇಕ ಸತಿ ನಾನು ದೇವರು ಕೇಳಿದೆ. ಆದರೆ ದೇವರು ಹೇಳ್ದಿದ್ದು ಒಂದೇ ಒಂದು ಮಾತು, ಸುಮ್ಮನೆ ಸದ್ಯಕ್ಕೆ ತಾಳ್ಮೆದಲ್ಲಿ ಇರೋ, ನೀನು ವೆಯ್ಟ್ ಮಾಡು ಅಂತ. ಆದರೆ ದೇವರು ನನ್ನನ್ನು ಇವತ್ತು ಇಲ್ಲಿಗೆ ನಿಲ್ಲಿಸಿದ್ದಾರೆ ಅಂದರೆ ಇದೆಲ್ಲ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಸ್ತೋತ್ರ. ಇದೆಲ್ಲ ದೇವರಿಗೆ. ನನ್ನಲ್ಲಿ ಏನೂ ಇಲ್ಲ, ನಾನು ಬರೇ ಪಾತ್ರೆ. ಆತ ಎಲ್ಲ ಸೃಷ್ಟಿಕರ್ತನ ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಮಾಡ್ತೀನಿ. ಹೌದು, ಇದುವರೆಗೂ ನಡೆಸಿದ್ದಾನೆ, ಮುಂದೆ ನಡೆಸುವ ಎಬಿನೇಜರ್ ಆಗಿ ನಮ್ಮ ಸಂಗಡ ಇದ್ದಾನೆ. ಆತನು ಎಲ್ ಶದಾ ಆಗಿದ್ದಾನೆ. ಆತನ ಕೈಯಿಂದ ಅಸಾಧ್ಯವಾದದ್ದು ಒಂದೂ ಇಲ್ಲ, ಆತನ ಕೈಯಿಂದ ಎಲ್ಲವೂ ಸಾಧ್ಯವಾಗಿದೆ. ಹಲ್ಲೆಲೂಯಾ, ಸ್ತೋತ್ರ. ಇವತ್ತಿನ ಸಂದೇಶ ಪೀಠಿಗೆ ಬಿಟ್ಕೊಡ್ಬೇಡ್ರಿ. ಡು ನಾಟ್ ಗಿವ್ ಅಪ್. ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ್ರಿ. ಒಂದು ಪಕ್ಷ ನೀವು ಕಷ್ಟದಲ್ಲಿ ಹೋಗ್ತಾ ಇರ್ಬೋದು, ವೇದನೆಯಲ್ಲಿ ಹೋಗ್ತಾ ಇರ್ಬೋದು, ದುಃಖದಲ್ಲಿ ಹೋಗ್ತಾ ಇರ್ಬೋದು. ಹಲ್ಲೆಲೂಯಾ, ಸ್ತೋತ್ರ. ಆದರೆ ನಿಮ್ಮ ಸಂಗಡ ದೇವರ ನಿಂತು ನಿಮಗಾಗಿ ಯುದ್ಧ ಮಾಡುವ ಕರ್ತನಾಗಿದ್ದಾನೆ. ಹಲ್ಲೆಲೂಯಾ, ಸ್ತೋತ್ರ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು ಬರೆದ ಪುಸ್ತಕದಲ್ಲಿ 69ನೇ ಕೀರ್ತನೆ 1-2 ವಾಕ್ಯ ಓದೋಣ. ಕೀರ್ತನೆಗಳು 69ನೇ ಕೀರ್ತನೆಗಳು 1-2. ದೇವರೇ ರಕ್ಷಿಸು, ಪ್ರಾಣಾಪಾಯವಾಗುವಂತೆ ಅಷ್ಟು ಜಲವು ಏರಿ ಬಂದವು, ಆಳವಾದ ಕಲ್ಲೆಸರುಗಳಂತೆ ಮುಳುಗಿಸಿದ್ದೆವು, ನೆಲೆಯೇ ಸಿಕ್ಕುವುದಿಲ್ಲ. ದೊಡ್ಡ ಮಡು ನವಿಗಳಂತೆ ಬಂದಿದ್ದೇನೆ, ಪ್ರವಾಹವು ನನ್ನನ್ನು ಕಳೆದುಕೊಂಡು ಹೋಗುತ್ತದೆ. ಹಲ್ಲೆಲೂಯಾ, ಸ್ತೋತ್ರ, ಸ್ತೋತ್ರ. ಸಾಕು. ಕೀರ್ತನೆಗಳಲ್ಲಿ ಮುಖ್ಯವಾಗಿ ನೋಡಲು ಪಡಬೇಕಂದ್ರೆ ಅನೇಕರು ಕೀರ್ತನೆ ಬರೆದಿದ್ದಾರೆ. ಅದರ ಕೀರ್ತನೆಯಲ್ಲಿ ತುಂಬ 70% ದಾವಿದನ ಬರೆದಿದ್ದಾರೆ, ಮೋಶೆ ಬರೆದಿದ್ದಾರೆ, ಕೋರನ ಪುತ್ರರು ಬರೆದಿದ್ದಾರೆ, ಸೊಲೊಮೋನನು ಬರೆದಿದ್ದಾರೆ. ಇಷ್ಟು ಜನ ಅದರಲ್ಲಿ ಅದು ಮೆಜಾರಿಟಿ ಬಂದು ದಾವಿದನು ಭಯಂಕರವಾಗಿ ಕೀರ್ತನೆ ಬರೆದಿದ್ದಾನೆ. ಈ ದಾವಿದನು ಏನಕ್ಕೆ ಕೀರ್ತನೆ ಬರೀತಾ ಇದ್ದಾನೆ ಅಂದರೆ, ದಾವಿದನ ಜೀವಿತದಲ್ಲಿ ಸಂಭವಿಸಿದ ಕಷ್ಟಗಳು, ಹೋರಾಟಗಳು, ನಿಂದೆಗಳು, ಅಪಮಾನಗಳು ಭಯಂಕರವಾಗಿತ್ತು. ಈವರೆ ದಾವಿದನು ಕುರಿ ಮೇಯಿಸ್ಕೊಂಡು ಇರಬೇಕಾದ್ರೆ ಏನೂ ಆಗಲಿಲ್ಲ ಅವನ ಜೀವಿತದಲ್ಲಿ, ಎಲ್ಲ ಕರೆಕ್ಟಾಗೇ ಇತ್ತು. ಆದರೆ ಅವನ ಮೇಲೆ ಯಾವಾಗ ಅಭಿಷೇಕ ತೈಲ ಬಿತ್ತೋ ಅವನ ಜೀವಿತದ ಅಲ್ಲಿಂದ ಆರಂಭ ಆಯಿತು ಅವನ ಕಷ್ಟಗಳು, ಹೋರಾಟಗಳು. ಅಂದರೆ ಇವತ್ತು ನಿನ್ನ ಪಕ್ಷದಲ್ಲಿ ಒಂದು ಪಕ್ಷ ನಿನಗೆ ಹಲ್ಲೆಲೂಯಾ, ಸ್ತೋತ್ರ, ದೇವರ ವಾಗ್ದಾನ ಹೇಳಿ, ದೇವರ ಕಾರ್ಯ ಹೇಳಿ ನೀನು ಹೋಗ್ತಾ ಇರ್ಬೋದು. ಏನು ಆಗ್ತಾ ಇಲ್ಲ, ನನ್ನ ಜೀವಿತದಲ್ಲಿ ಭಯಂಕರ ಕಷ್ಟ ಬೀಳ್ತಾ ಇದೆ, ನನ್ನ ಜೀವಿತದಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡಿರ್ಬೋದು. ಆದರೆ ದೇವರು ಏನು ಹೇಳ್ತಾರೆ ಗೊತ್ತಾ, ನೀನು ಎಷ್ಟೇ ಕಷ್ಟ ಬರಲಿ, ಏನೇ ಹೋರಾಟ ಬರಲಿ, ನಿನ್ನ ಮಧ್ಯದಲ್ಲಿ ನಾನು ನಿಂತು ನಾನು ನಡೆಸ್ತೀನಿ, ಇದು ಒಂದು ಕಾಲನ್ನು ಬಿಟ್ಕೊಡ್ಬೇಡ ಅಂತ ದೇವರ ವಾಕ್ಯದಲ್ಲಿ ನಾವು ಕಾಣಲ್ಪಡ್ತೀರಿ. ದಾವಿದನ ಕೀರ್ತನೆ ಯಾವಾಗ ಬರೀತಾ ಇರೋದು ಗೊತ್ತಾ, ಸೋಲಿನಿಂದ ಓಡಿ 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 ಹಲ್ಲೆಲೂಯಾ ಫಿಲಿಷ್ಟಿನ ಪಾಳೆಗೆ ಹೋಗ್ತಾನೆ, ಗಾದ್ ಪ್ರದೇಶಕ್ಕೆ ಹೋಗ್ತಾನೆ. ಈ ಗಾದ್ ಪ್ರದೇಶದಲ್ಲಿ ಹಲ್ಲೆಲೂಯಾ ಫಿಲಿಷ್ಟಿನ ಸಂಗಡ ನಿಂತು ಸೇವೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಕಷ್ಟ ಸಂಭವಿಸುತ್ತೆ. ಅಲ್ಲಿ ನೋಡ್ಬಿಟ್ಟು ಏನು ಹೇಳ್ತಾ ಇದ್ದಾರೆ, ಈತನ ಹಲ್ಲೆಲೂಯಾ ಯೌದ, ಹಲ್ಲೆಲೂಯಾ ಈತನು ಹಲ್ಲೆಲೂಯಾ ಯೌದನಾಗಿದ್ದಾನಲ್ಲ, ಇವನು ಏನಕ್ಕೆ ಇಲ್ಲಿದ್ದಾನೆ ಅಂತ ಅಲ್ಲಿ ಸೈನ್ಯಾಧಿಪತಿ ಕೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಹೇಳ್ತಾ ಇದ್ದಾರೆ, ಇವತನೇ ಅಲ್ಲ, ಸೋಳನ 1000 ಕಳ್ರೆ ಇವನು 10,000 ಕೊಳ್ದವನು ಇವನೇ ಅಲ್ಲ ಅಂತ ಹೇಳಿದಾಗ ಹಲ್ಲೆಲೂಯಾ ಅಲ್ಲಿ ದಾವಿದನು ನಂಬಿಗಸ್ತನಾಗಿರ್ತಾನೆ. ಹಲ್ಲೆಲೂಯಾ. ಆ ವಾಕ್ಯ ಓದಿಸ್ತೀನಿ ನೋಡಿ. 1 ಸಮುವೇಲನ ಪುಸ್ತಕದಲ್ಲಿ 30ನೇ ಅಧ್ಯಾಯದ 6. ಇಲ್ಲ, 28ನೇ ಅಧ್ಯಾಯದ 28:1 ಓದಿ. ಆ ಕಾಲದಲ್ಲಿ ಫಿಲಿಸ್ಟಿಯರು ಇಸ್ರಾಯೇಲೊಡನೆ ಯುದ್ಧ ಮಾಡೋದಕ್ಕಾಗಿ ಸೈನ್ಯವನ್ನು ಕೂಡಿಸುತ್ತೊಡಗಿದ್ದನು. ಆಗ ಅಕೀಷನನು
ದಾವೀದನಿಗೆ, ನೀನು ನಿನ್ನ ಜನರು ಯುದ್ಧಕ್ಕೆ ನನ್ನ ಜೊತೆಯಲ್ಲಿ ಬರಬೇಕೆಂದು ನಿನಗೆ ಗೊತ್ತಿಲ್ಲವೆಲ್ಲವೋ ಎಂದು ದಾವೀದನನ್ನು, ಹೌದು, ನಿನ್ನ ದಾಸನ ಸಹಾಯದಿಂದ ಗೋತ್ರದವನ ಅಂದನು. ಅಕೀಷನು ಅವನಿಗೆ, ಹಾಗಾದರೆ ಯುದ್ಧ ಕಾಲದಲ್ಲೆಲ್ಲ ನಿನ್ನನ್ನು ನಿನ್ನ ಮೈಗಾಲವೆಲ್ಲ ನೇಮಿಸಿದುಕೊಳ್ಳೋದು ಅಂದನು. ಹಾಲೆಲೂಯ, ಸ್ತೋತ್ರ. ನೋಡಿ, ದಾವೀದನು ಸೋಲಿನಿಂದ, ಪ್ರಾಯದಿಂದ ಸೋಲಿಂದ ತಪ್ಪಿಸಿ ಪೆಲಿಷ್ಟಿನ ಪಾಳ್ಯದಲ್ಲಿ ಬರ್ತಾನೆ. ಈ ಪೆಲಿಷ್ಟಿನ ಪಾಳ್ಯದಲ್ಲಿ ಜೀವನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೂ ಹಾಲೆಲೂಯ ಸ್ತೋತ್ರ ಸೇನಾಧಿಪತಿ ಏನಾಗಿರ್ತಾನೆ, ಹಾಲೆಲೂಯ ಸ್ತೋತ್ರ ಸೇನಾಧಿಪತಿ ಫಸ್ಟಾಗಿ ಆತನ ಸಂಗಡ ನಿಂತು ಕೆಲಸ ಮಾಡ್ತಾ ಇರ್ತಾನೆ. ಈ ಥರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕರೆಕ್ಟಾಗಿ ಕಾರ್ಯಗಳು ಮಾಡ್ತಾ ಇರ್ತಾನೆ. ಅಂದರೆ ನಂಬಿಗಸ್ತನಾಗಿ ನಿಂತಿರ್ತಾನೆ. ಆತನ ಯಜಮಾನನಾಗಿರ್ತಾನೆ, ಇವನು ಸೇವಕನಾಗಿರ್ತಾನೆ. ಆ ಥರ ಸೇವೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಪರೀಕ್ಷೆ ಉಂಟಾಗುತ್ತೆ. ಅಂದರೆ ಅಲ್ಲಿ ಇಸ್ರಾಯೇಲಿಗೂ ಮತ್ತು ಫಿಲಿಷ್ಟಿಯನಿಗೂ ಯುದ್ಧ ಸಂಭವಿಸುತ್ತೆ. ಇಸ್ರಾಯೇಲಿಗೂ ಫಿಲಿಷ್ಟಿಯನಿಗೂ ಯುದ್ಧ ಸಂಭವಿಸಿದಾಗ ದಾವೀದನು ಯಾರ ಜೊತೆ ಯುದ್ಧ ಮಾಡಬೇಕಾಗಿದೆ? ಫಿಲಿಷ್ಟಿಯರ ಸಂಗಡ ನಿಂತ್ಕೊಂಡು ನೀನು ಯುದ್ಧ ಮಾಡಬೇಕು ಅಂತ ಹಾಲೆಲೂಯ ಸ್ತೋತ್ರ ಕೂಗ್ತಾ ಇದ್ದಾರೆ. ಆದರೆ ಅಲ್ಲಿದ್ದ ಸೇನಾಧಿಪತಿ ನೋಡ್ಬಿಟ್ಟು ಹೇಳ್ತಾ ಇದ್ದಾನೆ, ಈತನೇ ಅಲ್ಲ ಫಿಲಿಷ್ಟಿಯನನ್ನು ಕೊಂಡಿದ್ದು, ಸೋಲನ್ನು 1000 ಕೊಳ್ಳ್ರೆ ಇವನು 10,000 ಕೊಳ್ಳಿದ್ದಾನೆ, ಈತನು ಬೇಡ, ತಿರುಗಿ ಮತ್ತೆ ಹಿಂತಿರುಗಿ ಬಂದಾಗ ನಮ್ಮನ್ನೇ ಮತ್ತೆ ಆಕ್ರಮಣ ಮಾಡ್ತಾನೆ ಅಂತ ಅವನು ಹಿಂತಿರುಗಿ ಕಳಿಸಿದಾಗ ಅವನು ದಾವೀದನ ನಿರಾಕ್ಷೆ ಹೊಂದಿ 3 ದಿವಸ ಯಾತ್ರೆ ಮಾಡಿ ಜಿಗ್ಜಾಕ್ಗೆ ಬರ್ತಾ ಇದ್ದಾನೆ. ಈ ಜಿಗ್ಜಾಕ್ ಪ್ರದೇಶ ಹಾಲೆಲೂಯ ಸ್ತೋತ್ರ ಏನಾಗಿರುತ್ತೆ, ಅಲ್ಲಿ ಅಲ್ಲಿ ಇವನು ವಾಸ ಮಾಡ್ತಾ ಇರ್ತಾನೆ. ಅಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಇದ್ದಂಥ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ಸಂಬಂಧಿಕರು ಎಲ್ಲ ಅಲ್ಲಿ ಇರ್ತಾರೆ. ಇವನು ಅಲ್ಲಿಂದ ನಿರಾಕ್ಷೆ ಒಂದು ಯಾತ್ರೆ ಬರ್ತಾ ಇರ್ಬೇಕಾದ್ರೆ ಅಲ್ಲೊಂದು ಘೋರವಾದ ಘಟನೆ ಸಂಭವಿಸುತ್ತೆ. ಏನು ಸಂಭವಿಸುತ್ತೆ ಅಂದರೆ ಅಲ್ಲಿ ಆಳ್ಮೆಕೆಗಳು ಬಂದು ಕಂಪ್ಲೀಟ್ ಅವನಲ್ಲಿ ಇದ್ದಿದ್ದ ಹೆಂಡತಿ, ಮಕ್ಕಳು, ಆಸ್ತಿ, ಸಂಪತ್ತು ಎಲ್ಲರ ಹಾಲೆಲೂಯ ಸ್ತೋತ್ರ ದೋಷ ಮಾಡಿ ತೊಗೊಂಡು ಹೋಗ್ತಾ ಇರ್ತಾರೆ. ಹಾಲೆಲೂಯ ಸ್ತೋತ್ರ ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ದಾವೀದನು ಯಾತ್ರೆ ಮಾಡಿ ಬರ್ತಾ ಇರ್ಬೇಕಾದ್ರೆ ಅವನಿಗೆ ಮತ್ತೆ ಏನು ಸಂಭವಿಸ್ತದೆ? ನಿರೀಕ್ಷೆ ಸಂಭವಿಸ್ತದೆ. ಏನಾಗ್ತದೆ ಅಲ್ಲಿ? ಅವನ ಜೀವಿತದಲ್ಲಿ ಮತ್ತೆ ಕಷ್ಟ ಅನುಭವಿಸ್ತದೆ. ಆಲ್ರೆಡಿ ಅವನು ಕಷ್ಟದಲ್ಲಿ ಇದ್ದಾನೆ. ಒಂದು ಕಡೆ ಸೋಲು ಇದ್ದಾನೆ, ಇನ್ನೊಂದು ಕಡೆ ಫಿಲಿಷ್ಟಿಯರು ಇದ್ದಾರೆ, ಇನ್ನೊಂದು ಕಡೆ ಹಾಲೆಲೂಯ ಸ್ತೋತ್ರ ಬಂದಾಗ ಅಲ್ಲಿ ನೋಡ್ಬೇಕಾದ್ರೆ ಕುಟುಂಬನೇ ಇಲ್ಲ, ಸ್ವಂತ ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ಎಲ್ಲರನ್ನು ಏನು ಮಾಡಿದ್ದಾರೆ? ಹಾಲೆಲೂಯ ಸ್ತೋತ್ರ ದೋಷ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹಾಲೆಲೂಯ ಸ್ತೋತ್ರ. 1 ಸಮುವೇಲನ 36 ಓದಿ, 1 ಸಮುವೇಲ 36. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿಲ್ಲದೆ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಅವನನ್ನು ಬಲ ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನ ತನ್ನ ದೇವರಾದ ಯೆಹೋವನನ್ನು ತನ್ನನ್ನು ಬಲಪಡಿಸಿಕೊಂಡು ಅಹೀಮೆಲೆಕನ ಮಗನಾದ ಎಬ್ರೋತರನನ್ನು ದಯವಿಟ್ಟು ಎಬ್ಬೋದನಿಗೆ ಇಲ್ಲಿಗೆ ತೆಗೆದುಕೊಂಡು ಬಂದು ಬಾ ಎಂದು ಹೇಳಲು ಅವನು ತಂದನು. ಆಗ ದಾವೀದನು ಯೆಹೋವನನ್ನು, ನಾನು ಈ ಗುಂಪನ್ನು ಹಿಂದಟ್ಟಬಹುದೇ ಎಂದು ನನಗೆ ಸಿಕ್ಕುವುದು ಎಂದು ಕೇಳಲು ಆತನು, ಹಿಂದಟ್ಟು ಅಂದು ನಿನಗೆ ಸಿಕ್ಕುವುದು ಎಂದು ಹೇಳಲು. ಹಾಲೆಲೂಯ ಸ್ತೋತ್ರ. ಸಾಕು. ಇಲ್ಲಿ ದಾವೀದನ ಜೀವಿತದಲ್ಲಿ ಕಷ್ಟ ಮೇಲೆ ಕಷ್ಟ, ಹೋರಾಟ ಮೇಲೆ ಹೋರಾಟ, ನಿಂದೆಗಳ ಮೇಲೆ ನಿಂದೆ ಬರ್ತಾ ಇದೆ. ಅಲ್ಲಿ ಫಿಲಿಷ್ಟಿಯನು ಬೇಡ ಅಂದ್ಬಿಟ್ರು, ಆಯಿತು ಅಂತ ಯಾತ್ರೆ ಮಾಡಿ ಬರ್ತಾ ಇದ್ದಾನೆ. ಬರ್ತಾ ಇರ್ಬೇಕಾದ್ರೆ ಜಿಗ್ಜಾಗ್ ಪ್ರದೇಶಕ್ಕೆ ಬಂದಾಗ ಸ್ವಂತ ಹೆಂಡತಿ ಇಲ್ಲ, ಮಕ್ಕಳು ಇಲ್ಲ, ಎಲ್ಲರೂ ಹೋಗ್ಬಿಟ್ಟಿದ್ದಾರೆ. ಎಲ್ಲರೂ ಹಾಮೆಮೇಕಲ್ಲಿ ಬಂದು ಏನು ಮಾಡಿದ್ದಾರೆ? ಎಲ್ಲರನ್ನ ಎತ್ಕೊಂಡು ದಾಸಿಯಾಗಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹೋಗ್ತಾ ಇರ್ಬೇಕಾದ್ರೆ ಸ್ವಂತ ಜನರು, ನಿನಗಾಗಿ ನಾನು ಪ್ರಾಣ ಕೊಡ್ತೀನಿ, ನಿನಗಾಗಿ ನಾನು ಜೀವನ ಮಾಡ್ತೀನಿ, ನೀನು ಎಲ್ಲಿ ಹೋಗ್ತೀಯೋ ನಾನು ನಿನ್ನಿಂದನೇ ಬರ್ತೀನಿ ಅಂತ ಹೇಳಿದವರು ಸ್ವಂತದವರು ಕಲ್ಲೆತ್ತು ಹೊಡಿತಾ ಇದ್ದಾರೆ ದಾವೀದನಿಗೆ. ಏನಕ್ಕೆ? ನೀನು ಹೇಳ್ದಲ್ಲ, ನಮ್ಮನ್ನು ಇಲ್ಲಿ ಕರ್ಕೊಂಬಂದಲ್ಲ, ನೋಡು ನಮ್ಮ ಗತಿ ಏನಾಯಿತು, ನನ್ನ ಹೆಂಡತಿ ಮಕ್ಕಳು ಏನಾಯಿತು, ನಾವು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂದಾಗ ದಾವೀದನಿಗೆ ಕಲ್ಲು ತೊಗೊಂಡು ಹೊಡಿಯೋಕ್ಕೆ ಹಾಲೆಲೂಯ ಸ್ತೋತ್ರ ನಿಂತಿದ್ದಾರೆ. ಇವತ್ತು ಹಾಲೆಲೂಯ ಸ್ತೋತ್ರ ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ನೀನು ಕಷ್ಟ ಬರ್ತಾ ಇದೆಯಾ, ಹೋರಾಟ ಬರ್ತಾ ಇದೆಯಾ, ನಿಂದೆ ಬರ್ತಾ ಇದೆಯಾ, ಎಲ್ಲರೂ ನೀನು ಕೈ ಬಿಟ್ಟರು, ಏನು ನಿನ್ನ ಜೀವಿತದಲ್ಲಿ ಆಗ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಎಲ್ಲಿ ನನ್ನ ಜೀವನ ಎಲ್ಲಿ ಆರಂಭಗೊಳ್ಳಬೇಕು ಅಂತ ನೀನು ಕೇಳ್ತಾ ಇರ್ಬೋದು. ಆದರೆ ಬಿಟ್ಕೊಡ್ಬೇಡ. ದೇವರು ನಿನ್ನ ಪಕ್ಷ ನಿಂತು ದೇವರ ಯುದ್ಧ ಮಾಡ್ತಾರೆ. ದಾವೀದನ ಜೀವಿತದಲ್ಲಿ ಅದೇ ಸಂಭವಿಸಿದ್ದು. ಸ್ವಂತದವರೇ ಕಲ್ಲೆತ್ತು ಹೊಡಿಬೇಕು ಅಂತ ಕಂತಾಗ ದಾವೀದನ ಏನು ಮಾಡ್ತಾ ಇದ್ದಾನೆ? ಆತನೇ ಬಲಪಡಿಸ್ಕೊತಾ ಇದ್ದಾನೆ. ಆತನ ಬಲಪಡಿಸ್ಕೊಂಡು ದೇವರ ಹತ್ರ ಆಲೋಚನೆ ಕೇಳ್ತಾ ಇದ್ದಾನೆ.
ಮತ್ತೆ ನಾನು ಹಿಂತಿರುಗಿ ಹೋಗ್ಲಿ, ಅವ್ರನ್ನ ಆಟಿಸ್ಕೊಂಡು ಹೋಗ್ಲಾ, ಅವ್ರು ನನ್ನ ಕೈ ಕೊಡ್ತೀಯ ಅಂತ ದೇವ್ರನ್ನ ಕೇಳ್ತಾ ಇರ್ಬೇಕಾದ್ರೆ ದೇವ್ರು ಏನು ಹೇಳ್ತಾ ಇದ್ದಾರೆ? ಹೋಗು, ಹಾಲೆಲೂಯ. ಇವತ್ತು ಹೋಗು, ಹಾಲೆಲೂಯ, ಸ್ತೋತ್ರ. ನಿನ್ನ ಜೀವಿತದಲ್ಲಿ ಶತ್ರು ನುಂಗಿರ್ಬೋದು, ನಿನ್ನ ಆಸ್ತಿ ನುಂಗಿರ್ಬೋದು, ನಿನ್ನ ವಿದ್ಯಾಭ್ಯಾಸ ನುಂಗಿರ್ಬೋದು, ನಿನಗೆ ಉಳ್ಳದು ಎಲ್ಲ ಶತ್ರು ನುಂಗಿರ್ಬೋದು. ದಿಗಿಲು ಬಿಡಬೇಡ. ನಿನ್ನ ಪಕ್ಷ ಎಲ್ ಶದಾಯಾದ ದೇವರು ನಿಂತಿದ್ದಾರೆ, ಸರ್ವಶಕ್ತನಾದ ದೇವರು ನಿನ್ನ ಪಕ್ಷ ನಿಂತಿದ್ದಾರೆ. ಹಾಲೆಲೂಯ, ಸ್ತೋತ್ರ. ಭೂಮಿ ಆಕಾಶನ ಸೃಷ್ಟಿ ಮಾಡಿರುವ ಕರ್ತನು, ಜನಗಳ ಸೃಷ್ಟಿ ಮಾಡಿರುವ ಕರ್ತನು ನಿನ್ನ ಪಕ್ಷ ನಿಂತಿದ್ದಾರೆ. ಹೆದರಬೇಡ. ನೀನು ನೋಡೋ ಸಿಚುವೇಶನ್ ಇವತ್ತು ಹೆದರಬೇಡ. ನೀನು ಕಾಂತಾರ ಸಿಚುವೇಶನ್ ನೀನು ಹೆದರಬೇಡ. ಹಾಲೆಲೂಯ. ದಾವೀದನ ಅದೇ ಸಂಭವಿಸಿದ್ದು. ಅವನ ಹಾಲೆಲೂಯ ಸ್ತೋತ್ರ. ಅವನಷ್ಟು ಅವನೇ ಬಲಪಡಿಸ್ಕೊತಾ ಇದ್ದಾನೆ. ದೇವರ ಹತ್ರ ಕೇಳ್ತಾ ಇದ್ದಾನೆ, ನಾನು ಮತ್ತೆ ಹಿಂತಿರುಗಿ ಹೋಗ್ಲಾ? ಆಗಲೇ 3 ದಿವಸ ಯಾತ್ರೆ ಮಾಡಿದ್ದಾನೆ. ಹಾಲೆಲೂಯ ಸ್ತೋತ್ರ. ಫಿಲಿಸ್ಟಿಯರಿಂದ ಯಾತ್ರೆ ಮಾಡಿ ಜಿಗ್ಜಾಗ್ ಪ್ರದೇಶಕ್ಕೆ ಬರ್ತಾ ಇದ್ದಾನೆ. ಬರ್ತಾ ಇರಬೇಕಾದ್ರೆ ಮತ್ತೆ ಕೆಟ್ಟು ಸುದ್ದಿ. ಹಾಲೆಲೂಯ ಸ್ತೋತ್ರ. ಆತನ ಹೆಂಡತಿ ಮಕ್ಕಳು ಎಲ್ಲರ ಹಾಲೆಲೂಯ ಸ್ತೋತ್ರ ಏನು ಮಾಡಿದ್ದಾರೆ? ಎಲ್ಲನೂ ಮುತ್ತಿಗೆ ಹಾಕಿ ಹಾಲೆಲೂಯ ಸ್ತೋತ್ರ ಆಲ್ಮೇಕೆಗಳು ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಹಾಲೆಲೂಯ ಸ್ತೋತ್ರ. ಅವನಿಗೆ ಆಸ್ತಿ ಇಲ್ಲ, ಯಾರೂ ಇಲ್ಲ, ಸ್ವಂತದವರು ಇಲ್ಲ. ಸ್ವಂತದವರು ಸಹಾಯ ಮಾಡಬೇಕು, ನಾನು ನಿನ್ನ ಸಂಗಡ ಇದ್ದೀನಿ ನಡಿ ಅಂತ ಹೇಳ್ಬೇಕಾದವರು ಸ್ವಂತ ಜನಗಳೇ ಕಲ್ತವನು ಹೊಡೆಯೋ ಸಿಚುವೇಶನ್ ಬಂದ್ಬಿಡ್ತು. ಹಾಲೆಲೂಯ ಸ್ತೋತ್ರ. ಆದನು ದಾವೀದ ಬಿಟ್ಕೊಳ್ಳಿಲ್ಲ. ಅವನು ನಿಂತ, ದೇವರಿಗಾಗಿ ಅವನು ನಿಂತ. ಹಾಲೆಲೂಯ ಸ್ತೋತ್ರ. ಒಂದು ಪಕ್ಷ ನೀನು ಇವತ್ತು ಬರಿದಾಗಿ ಇರ್ಬೋದು. ಹಾಲೆಲೂಯ ಸ್ತೋತ್ರ. ನಿನ್ನ ಜೀವಿತದಲ್ಲಿ ಅನೇಕರು ವಿರೋಧವಾಗಿ ಮಾತಾಡಿರ್ಬೋದು. ನಿನಗೆ ಎಲ್ಲ ಸಿಚುವೇಶನ್ ಉಲ್ಟಾಗಿ ನಿಂತಿರ್ಬೋದು. ನೀನು ಬರಿದಾಗಿ ನಿಂತಿರ್ಬೋದು. ನಿನ್ನ ಕಾಲದಲ್ಲಿ ಏನಿಲ್ಲ ಅಂತ ನಿಂತಿರ್ಬೋದು. ಚಿಂತೆ ಮಾಡಬೇಡ, ಬಿಟ್ಕೊಡ್ಬೇಡ. ಹಾಲೆಲೂಯ ಸ್ತೋತ್ರ. ಬಿಟ್ಕೊಡ್ಬೇಡ. ದೇವರು ನಿನ್ನ ಪಕ್ಷ ನಿಲ್ತಾರೆ. ದೇವರು ನಿಂತು ನಿನಗಾಗಿ ಯುದ್ಧ ಮಾಡ್ತಾರೆ. ದೇವರು. ಓ ಹಾಲೆಲೂಯ. ಎಸ್, ಹಾಲೆಲೂಯ. ದಾವೀದನ ಬಿಟ್ಕೊಳ್ಳಿಲ್ಲ. ದಾವೀದನ ಜೀವಿತದಲ್ಲಿ ಬಿಟ್ಕೊಳ್ಳಿಲ್ಲ. ಹಾಲೆಲೂಯ ಸ್ತೋತ್ರ. ಎಂತಿ ಇಲ್ಲ, ಮಕ್ಕಳು ಇಲ್ಲ, ಸ್ವಂತದವರು ನಿನಗಾಗಿ ಪ್ರಾಣ ಕೊಡ್ತೀನಿ, ನೀನು ಎಲ್ಲಿ ಹೋಗ್ತೀನಿ ನಾನು ಅಲ್ಲೇ ಬರ್ತೀನಿ ಅಂದವರು ಕಲ್ತವನ್ನು ಹೊಡಿಯೋಕ್ಕೆ ಸಿದ್ಧ ಮಾಡ್ತಾ ಇದ್ದಾರೆ. ಹಾಲೆಲೂಯ ಸ್ತೋತ್ರ. ಆ ಸಿಚುವೇಶನಲ್ಲಿ ದಾವೀದ ಬಿಟ್ಕೊಳ್ಳಿಲ್ಲ. ದೇವನ ಬಲವಾಗಿ ಇಟ್ಕೊಂಡ. ಇವತ್ತು ಕಷ್ಟ ಬರ್ತಾ ಇದೆಯಾ, ಹೋರಾಟ ಬರ್ತಾ ಇದೆಯಾ, ಗುಣಗುಟ್ಟಬೇಡ. ದೇವರು ಎಲ್ಲಿ ಅಂತ ಕೇಳಬೇಡ. ಕಷ್ಟ ಬರೋದು ನಿನ್ನ ಜೀವಿತದಲ್ಲಿ ಒಳ್ಳೆಯದೇ, ದುಃಖ ಬರೋದು ನಿನ್ನ ಜೀವಿತದಲ್ಲಿ ಒಳ್ಳೆಯದೇ, ಹಣಕಾಸು ಕಷ್ಟದ ಇಕ್ಕಟ್ಟು ಬರೋದು ನಿನಗೆ ಒಳ್ಳೆಯದೇ. ಹಾಲೆಲೂಯ. ಈ ಒಳ್ಳೆಯದಲ್ಲೇ ದೇವರು ನಿನಗಾಗಿ ನಿಂತು ಯುದ್ಧ ಮಾಡೋದು. ಯಾಕಂದ್ರೆ ಆತನು ಎಲ್ ಶದಾಯ್ ಆಗಿದ್ದಾನೆ. ಹಾಲೆಲೂಯ ಸ್ತೋತ್ರ. ಸರ್ವಶಕ್ತನು. ಹಾಲೆಲೂಯ. ಭೂಮಿ ಆಕಾಶ ಸೃಷ್ಟಿ ಮಾಡಿರುವ ಕರ್ತನು, ರಾಜಾದಿ ರಾಜನಾಗಿದ್ದಾನೆ. ಓ ಹಾಲೆಲೂಯ. ರಬಲ ಬಲ ಬಲ ಶಬರ ಬರ ಬರ ಬರ. ಎಸ್, ಹಾಲೆಲೂಯ ಸ್ತೋತ್ರ. ಡಾಕ್ಟರ್ ರಿಪೋರ್ಟ್ ಹೇಳಿರ್ಬೋದು, ನಿನ್ನ ಜೀವಿತಲೆಲ್ಲ ಮುಗ್ದೋಯ್ತು, ನೀನು ಬದುಕಲ್ಲ ಅಂತ ಹೇಳಿರ್ಬೋದು. ಹಾಲೆಲೂಯ ಸ್ತೋತ್ರ. ಆ ರಿಪೋರ್ಟ್ ಕೈನಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡು, ಬಿಟ್ಕೊಡ್ಬೇಡ. ಪ್ರಾರ್ಥನೆ ಮಾಡು, ಕೊನೆ ಉಸಿರು ಇರೋವರೆಗೂ ಪ್ರಾರ್ಥನೆ ಮಾಡು. ಎಸ್, ಹಾಲೆಲೂಯ ಸ್ತೋತ್ರ. ಜೀವ ಕೊಡೋದು ದೇವರು, ಜೀವ ತಗೊಳೋದು ದೇವರು. ಆತನಿಗಿಂತ ಅಸಾಧ್ಯವಾದದ್ದು ಒಂದೂ ಇಲ್ಲ. ರೋಗದಲ್ಲಿ ಬದುಕ್ತಾ ಇರ್ಬೋದು ನೀನು. ರೋಗ ನೋಡಿ ಹೇಳು, ಹಾಲೆಲೂಯ ಸ್ತೋತ್ರ. ಸರ್ವಶಕ್ತನಾದ ದೇವರು ನನ್ನ ಪಕ್ಷ ಇದ್ದಾರೆ. ಎಸ್, ಹಾಲೆಲೂಯ ಸ್ತೋತ್ರ. ಆ ರೋಗದಲ್ಲಿ ಬಲಗೋದಲ್ಲ, ಆ ರೋಗದಲ್ಲಿ ನಿಲ್ಲೋದಲ್ಲ, ಆ ರೋಗದ ಮೇಲೆ ಜಯ ಕಾಣಲು ಪಡಬೇಕು. ಆ ಶರೀರ ರೋಗದ ಮೇಲೆ ಜಯ ಕಾಣಬೇಕು. ಓ ಹಾಲೆಲೂಯ. ಎಸ್, ರಬ 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 ರ. ಯಾರ ರಿಪೋರ್ಟ್ ನೀವು ಬಿಳಿ ಮಾಡ್ತೀರಾ? ಡಾಕ್ಟರ್ ರಿಪೋರ್ಟ, ದೇವ್ರ ರಿಪೋರ್ಟ? ಓ ಹಾಲೆಲೂಯ ಸ್ತೋತ್ರ. ಮನುಷ್ಯರು ಹಾಲೆಲೂಯ ಸ್ತೋತ್ರ ಹೇಳ್ತಾರೆ. ಹಾಲೆಲೂಯ ಸ್ತೋತ್ರ ಇವತ್ತು ಹೇಳ್ತಾರೆ, ನಾಳೆ ಒಂದು ನಿಮ್ಮನ್ನ ತಗಳ್ತಾರೆ. ಓ ಆದ ದೇವರು ಹಾಲೆಲೂಯ ಸ್ತೋತ್ರ. ನೀತಿ ಸ್ವರೂಪನು. ಹಾಲೆಲೂಯ ಸ್ತೋತ್ರ. ಆತನ ಬಾಯಿಯಿಂದ ನುಡಿದಿದ್ದ ಮಾತು ಹಿಂತಿರುಗಿ ಹೋಗಲ್ಲ. ಅದು ನೆರವೇರುತ್ತೆ. ಅದು ಎಷ್ಟೇ ಸಮಯ ಆಗಿರಲಿ, ಎಷ್ಟೇ ನಿನಗೆ ವಯಸ್ಸಾಗಿರಲಿ, ಆತನ ಮಾತಿಂದ ನುಡಿದಿದ್ದ, ಬಾಯಿಯಿಂದ ನುಡಿದಿದ್ದ ಮಾತು ನೆರವೇರುತ್ತೆ.
ಎಸ್, ನೆರವೇರುತ್ತೆ. ಹಾಲೆಲ್ಲೂಯ್ಯ. ಶದರ ಬರ ಬರ ಬರ. ಎಸ್, ಎಲ್ಲ ನಿಂದೆ ತಂದಾಕ ಮೂದೇವಿ ಆತ್ಮಗಳನ್ನು ಯೇಸು ನಾಮದಲ್ಲಿ ಶಪಿಸ್ತಾ ಇದ್ದೀನಿ. ರಾಕದರ ಬರ ಶಬರ ಬರ ಬರ ಬರ. ಆತ್ಮಿಕ ಮಂಡ್ಯದಲ್ಲಿ ಕಡತನೆ ಮಾಡುವ ದುಷ್ಟನೆ ಯೇಸು ನಾಮದಲ್ಲಿ ಕೇಳರಲು. ರಾಬಲ ಬಲ ಶಬರ ಬರ 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 ಬರ. ರಕದಲ ಬಲ ಬಲ ಶದರ ಹದಲ ರಗದ ವೇದಲದರ ಬರ ಬರ ಬರ. ಶಬರ ಬರ ಬರ ಹದಲ ಕದೆ ಕುದುರ ಲೆಕೆ ಲೆಬೆ ಶದರಬಕ್ಕದೆ ಕೆ ಮಹೆ ಕೇಲಾ ಲೆಬೆಕ್ಕೇರ ರಬ ರಬ ರಬಲ ಶಬರ ಬರ 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 ಬರ. ಎಸ್, ಬಿಟ್ಕೊಡ್ಬೇಡ್ರಿ. ಹಾಲೆಲ್ಲೂಯ್ಯ ಸ್ತೋತ್ರ. ಎದ್ದೇಳಿ, ಹಾಲೆಲ್ಲೂಯ್ಯ ಸ್ತೋತ್ರ. ಹೋರಾಡ್ರಿ, ದೇವರಿಗಾಗಿ ಹೋರಾಡ್ರಿ. ಹಾಲೆಲ್ಲೂಯ್ಯ ಸ್ತೋತ್ರ. ನಿಮ್ಮ ಪಕ್ಷ ದೇವರು ನಿಲ್ತಾರೆ. ದಾವೀದನು ಬಿಟ್ಕೊಳ್ಳಿಲ್ಲ, ದಾವೀದನ ನಿರೀಕ್ಷೆ ಬರಲಿಲ್ಲ. ಹಾಲೆಲ್ಲೂಯ್ಯ ಸ್ತೋತ್ರ. ಆತನೇ ಮತ್ತೆ ಹಾಲೆಲ್ಲೂಯ್ಯ ಸ್ತೋತ್ರ ದೇವರಿಂದ ಬಲಿಷ್ಠ ಹೊಂದ ಮತ್ತೆ ಹಾಲೆಲ್ಲೂಯ್ಯ ಸ್ತೋತ್ರ ಹಿಂತಿರುಗಿ ಹೋಗ್ತಾ ಇದ್ದಾನೆ. ಅವನ ಹಾಲೆಲ್ಲೂಯ್ಯ ಸ್ತೋತ್ರ ಹುಡ್ಕಕ್ಕೆ ಹೋಗ್ತಾ ಇದ್ದಾನೆ. ಹಾಲೆಲ್ಲೂಯ್ಯ ಸ್ತೋತ್ರ ಹುಡ್ಕಕ್ಕೆ ಹೋಗ್ತಾ ಇದ್ದಾನೆ. ಇದುವರೆಗೂ ಹಾಲೆಲ್ಲೂಯ್ಯ ಸ್ತೋತ್ರ ಕಾಣದಿರೋದು ಅದ್ಭುತ, ಇದುವರೆಗೂ ಕಾಣದಿರೋ ಒಂದು ಆಶೀರ್ವಾದ ನಿಮ್ಮ ಕುಟುಂಬದಲ್ಲಿ ದೇವರು ಸುರ್ಸಕ್ಕೆ ಹೋಗ್ತಾ ಇದ್ದಾರೆ. ನಿಮ್ಮ ಕುಟುಂಬದಲ್ಲಿ ದೇವರು ಸುರ್ಸಕ್ಕೆ ಹೋಗ್ತಾ ಇದ್ದಾರೆ. ರಾಬಾ ಬಾಬಾ ರ ಶಬರ ಬರ 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 ರೇ ಹಾ ದೇಖೇಲ ಶದರ್ ರಬತ್ತೆ ಕೆದೇಹ ಲಾಕಮ ರಕದರ ಬರ 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 ಶಬರ ಬರ 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 ರದಲ ರಕದೈ ರಗದ ಶಬರ ಬರ ಬರ ಹದಲ ಕದಲ. ಎಸ್, ಪ್ರಾರ್ಥನೆ ಮಾಡ್ರಿ. ನಿನ್ನ ಜೀವಿತದಲ್ಲಿ ಇವತ್ತು ಏನು ಕಾಣ್ತಾ ಇಲ್ಲ ಪರವಾಗಿಲ್ಲ, ಏನು ಕಾಣ್ತಾ ಇಲ್ಲ ಪರವಾಗಿಲ್ಲ. ಓಡಾಡಿ ಪ್ರಾರ್ಥನೆ ಮಾಡು. ಬಿಟ್ಕೊಡಬೇಡ, ಜೀವಿತದಲ್ಲಿ ಬಿಟ್ಕೊಡಬೇಡ. ಹಾಲೆಲ್ಲೂಯ್ಯ ಸ್ತೋತ್ರ. ನಿನ್ನ ಕೈನಲ್ಲಿ ಏನು ಆಗ್ತಾ ಇಲ್ಲ ಪರವಾಗಿಲ್ಲ. ದೇವರು ನಿನಗಾಗಿ ನಿಂತಿದ್ದಾರೆ. ಎಲ್ ಶದಾಯಾಗಿ ನಿನಗಾಗಿ ನಿಂತಿದ್ದಾರೆ. ಸರ್ವಶಕ್ತನು ನಿಂತಿದ್ದಾರೆ. ಹಾಲೆಲ್ಲೂಯ್ಯ ಸ್ತೋತ್ರ. ಭೂಮಿ ಆಕಾಶ ಸೃಷ್ಟಿ ಮಾಡಿರುವ ದೇವಾದಿ ದೇವನು ಕರ್ತಾದಿ ಕರ್ತನು ನಿಮ್ಮ ಮಧ್ಯೆ ನಿಂತಿದ್ದಾರೆ. ಎಸ್, ಹಾಲೆಲ್ಲೂಯ್ಯ ಸ್ತೋತ್ರ. ನಮ್ಮ ಮಧ್ಯೆ ಇಲ್ಲಿ ಖಂಡಿತ ಇಳಿದು ಬಂದಿದ್ದಾರೆ. ದೇವರ ಪ್ರಸನ್ನತೆ ನಾನು ಕಾಣ್ತಾ ಇದ್ದೀನಿ. ದೇವರ ಹಸ್ತ ಇಲ್ಲಿ ಚಲಿಸ್ತಾ ಇದೆ. ರಾಹಲಬರ ಶಬರ ಬರ ಬರ ರಕದಲ ಬಲ ಬಲ ರಬರ ಬರ 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 ಶದರ ಕದರ ಬರ ಬರ ರಕದಲ ಬಲ ಬಲ ರಬಲ ಬಲ ಬಲ. ಎಸ್, ಹಾಲೆಲ್ಲೂಯ್ಯ ಸ್ತೋತ್ರ. ಮಕ್ಕಳ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ. ಹಾಲೆಲ್ಲೂಯ್ಯ ಸ್ತೋತ್ರ. ಶತ್ರು ಅವನ ದಾರಿ ತಪ್ಪಿಸ್ತಾ ಇದ್ದಾನೆ. ಅವ್ರಿಗಾಗಿ ನೀವು ಹಾಲೆಲ್ಲೂಯ್ಯ ಸ್ತೋತ್ರ ಮೊಣಕಿನ ಹೊರೆಯಲ್ಲಿ ನಿಂತು ಪ್ರಾರ್ಥನೆ ಮಾಡ್ರಿ. ದೇವರು ನಿಮಗಾಗಿ ಯುದ್ಧ ಮಾಡಿ ಹಾಲೆಲ್ಲೂಯ್ಯ ಸ್ತೋತ್ರ ಮತ್ತೆ ಅವನನ್ನ ಹಾಲೆಲ್ಲೂಯ್ಯ ಸ್ತೋತ್ರ ದೇವರು ನಿನ್ನ ಸಂಗಡ ತಂದು ನಿಲ್ಲಿಸ್ತಾರೆ. ಎಸ್, ರಾಹಲ ಬರ 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 ಶದರ ಬರ 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 ಹದಲ ಕದರಿ ಕೆದರ ಬರ ಬರ ಬರ. ದಾವೀದನು ಬಿಟ್ಕೊಡ್ಲಿಲ್ಲ. ಓಡ್ತಾ ಇದ್ದಾನೆ, ಮತ್ತೆ ಯಾತ್ರೆ ಮಾಡ್ತಾ ಇದ್ದಾನೆ, ಮತ್ತೆ ಹುಡುಕ್ತಾ ಇದ್ದಾನೆ. ಎಲ್ಲಿ ಹೋದ್ರು ಹಾಲೆಲ್ಲೂಯ್ಯ ಸ್ತೋತ್ರ. ನನ್ನ ಹೆಂಡತಿ ಮಕ್ಕಳನ್ನ ಎತ್ಕೊಂಡು ಎಲ್ಲಿ ಹೋದ್ರು ಅಂತ ಮತ್ತೆ ಯಾತ್ರೆ ಮಾಡ್ತಾ ಇರ್ಬೇಕಾರೆ ಹಾಲೆಲ್ಲೂಯ್ಯ ಸ್ತೋತ್ರ ಅಲ್ಲಿ ಒಂದು ದೇವರ ಒಂದು ಹಸ್ತವನ್ನು ಚಲಿಸುತ್ತೆ. 3 ದಿವಸ 3 ಹಾಲೆ ರಾತ್ರಿ ಅವನು ಏನು ಊಟನೂ ತಿಂದಿಲ್ಲ, ನಿದ್ದೆನೂ ಮಾಡಿಲ್ಲ. 30:12 ಓದಿ. 30:12 1 ಸಮುವೇಲನ 30:12. ತನ್ನಿಟ ನೀರು ಕೊಂಡಿಸಿದೆ, ಅಂಜೂರದ ಹಣ್ಣಿನ ಉಂಡಲನ್ನು 2 ದ್ರಾಕ್ಷ ಗೋಲಸನ್ನು ಕೊಟ್ಟನು. 3 ದಿವಸ ಹಗಲಿರಳು ಅನ್ನಪಾನವಿಲ್ಲದರಿಂದ ಬಹಳವಾಗಿ ಬಳಲಿ ಹೋಗಿದ್ದ ಇವನು ಅವುಗಳಿಂದ ತಿನ್ನಲಕ್ಕೆ ಚೇತರಿಸಿಕೊಂಡನು. ಆಗ ದಾವೀದನು ಅವನನ್ನು, ನೀನು ಯಾರು ಕಡೆಯವನು, ಎಲ್ಲಿಯವನು ಎಂದು ಕೇಳಲು ಅವನು, ನಾನು ಐಗುಪ್ತದವನು, ಒಬ್ಬ ಅಮೇಲಿಕನ ದಾಸನು. ನಾನು 3 ದಿವಸ ಹಿಂದೆ ಅಸ್ವಸ್ಥನಾಗಿ ಮಲಗಿಕೊಂಡದರಿಂದ ಯಜಮಾನನು ನನ್ನನ್ನು ಬಿಟ್ಟು ಹೋದನು. ಹಾಲೆಲೂಯಾ ಸ್ತೋತ್ರ.
ಇದುವರೆಗೂ ಅವನಿಗಾಗಲಿಲ್ಲದು ಅವತ್ತೇ ಅವನಿಗೆ ಜ್ವರ ಬರಬೇಕಾಯ್ತಾ, ಅವತ್ತೇ ಅವನು ಹಾಲಲ್ಲಿ ಹೊಸತ್ರ ಅಲ್ಲಿ ನಿಲ್ಲಬೇಕಾಯ್ತಾ? ಹಾಲಲ್ಲಿ ಹೊಸತ್ರ ಯಾರಿಗೆ ಅವನು ಆಹಾರ ಮಾಡಿದ್ದು? ಆತನ ಯಜಮಾನನಿಗೆ ಆಹಾರ ಸದ್ದ ಮಾಡಿಕೊಟ್ಟಿದ್ದ, ಮಾಡಿದ್ದ, ಪ್ರಿಪೇರ್ ಮಾಡಿದ್ದ. ಆದರೆ ಈ ಆಹಾರ ಎಲ್ಲೋಯ್ತು? ಯಾರಿಗೆ ಬಂತು? ಯಾರಿಗೆ ಬಂತು? ದಾವಿದನು ಮತ್ತು ಅವನ ಸೈನಿಕರಿಗೆ ಬಂತು. ಹಾಲಲ್ಲಿ ಸ್ತೋತ್ರ. ಅಂದರೆ ನೀನು ದೇವರ ಚಿತ್ತ ಪ್ರಕಾರ ನಿಂತು ನೀನು ಯುದ್ಧ ಮಾಡಿದ್ರೆ ನಿನಗೆ ಬೇಕಾದ ಎಲ್ಲ ಕಾರ್ಯ ದೇವರು ಒದಗಿಸ್ಕೊಡ್ತಾರೆ. ನಿನ್ನ ಕೈನಲ್ಲಿ ಹಣ ಇಲ್ಲ, ಪರವಾಗಿಲ್ಲ, ಚಿಂತೆ ಮಾಡಬೇಡ. ಜನರಿಲ್ಲ, ಚಿಂತೆ ಮಾಡಬೇಡ. ಹಾಲಲ್ಲಿ ಸ್ತೋತ್ರ. ಏನಿಲ್ಲ, ಪರವಾಗಿಲ್ಲ. ದೇವರ ಚಿತ್ತ ಇದ್ದು ನೀನು ಹಾಲಲ್ಲಿ ಸ್ತೋತ್ರ ಯುದ್ಧ ಮಾಡಿದಾಗ ಎಲ್ಲವೂ ದೇವರು ತೆಗೆದುಕೊಂಡು ಕೊಡ್ತಾರೆ. ಹಾಲಲ್ಲೂಯ್ಯ. ಎಲ್ಲ ಏನು ಮಾಡ್ತಾರೆ? ದೇವರು ಒದಿಸ್ಕೊಡ್ತಾ ಇದ್ದಾರೆ. ನೋಡಿ, 3 ದಿವಸ ಹಾಲಲ್ಲಿ ಹಗಲು ರಾತ್ರಿ ಅವನು ಊಟನೇ ಮಾಡಿಲ್ಲ. ಆ ಹಾಲಲ್ಲಿ ಸತ್ರ ಐಗುಪ್ತದ ಹಾಲಲ್ಲಿ ಸತ್ರದಲ್ಲಿ ಸೇರ್ಬೇಕಾದ ಅವನು ಹಾಲಲ್ಲಿ ಸತ್ರ ಐಗುಪ್ತದಲ್ಲಿ ಏನಂತಾರೆ, ಸ್ಲೇವ್, ದಾಸತ್ವ ಇರಬೇಕಾದ ಹಾಲಲ್ಲಿ ಅವನು ಹಾಲಲ್ಲಿ ಸತ್ರ ಅಲ್ಲಿ ಏನಕ್ಕೆ ಉಳ್ಕೊಂಡ, ಏನಕ್ಕೆ ಅಲ್ಲೇ ಇದ್ದ? ಇದು ದೇವರ ಪ್ಲ್ಯಾನು, ದೇವರ ಚಿತ್ತ. ಹಾಲಲ್ಲಿ ಸತ್ರ ಅಂದರೆ ನೀನು ದೇವರ ಮಾರ್ಗದಲ್ಲಿ ನಿಂತು ನೀನು ಯುದ್ಧ ಮಾಡಿದ್ರೆ ನಿನಗೆ ಬೇಕಾದ ಎಲ್ಲ ಕಾರ್ಯಗಳು, ಊಟ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲವೂ ದೇವರು ಒದಗಿಸ್ಕೊಡ್ತಾರೆ. ಹಾಲಲ್ಲೂಯ್ಯ. ಕಂಪ್ಲೀಟ್ ಏನು ಬೇಕು ನಿನಗೆ ಹಾಲಲ್ಲಿ ಸತ್ರ ನೀನು ಬಿಟ್ಕೊಡ್ದೆ ನೀನು ಯುದ್ಧ ಮಾಡು, ಬಿಟ್ಕೊಡ್ದೆ ನೀನು ಪ್ರಾರ್ಥನೆ ಮಾಡು, ಸಾಕು. ಮಿಕ್ಕಿದ್ದು ಎಲ್ಲವೂ ದೇವರು ಒದಗಿಸ್ಕೊಡ್ತಾರೆ. ನಿನಗೇನೇನು ಬೇಕೋ ಹಾಲಲ್ಲಿ ಸತ್ರ, ಹಣಕಾಸು ಬೇಕಾಗಿದೆಯಾ, ಆಹಾರ ಬೇಕಾಗಿದೆಯಾ, ಅಥವಾ ಏನು ಬೇಕೋ ಎಲ್ಲವೂ ದೇವರು ಒದಗಿಸ್ಕೊಡ್ತಾ ಇದ್ದಾರೆ. ಹಾಲಲ್ಲೂಯ್ಯ ಸ್ತೋತ್ರ. ದಾವಿದನ ನೋಡಿ ಹಾಲಲ್ಲಿ ಸತ್ರ ಓಡ್ ಬಂದ, ಯಾತ್ರೆ ಮಾಡ್ತಾ ಇದ್ದಾನೆ. 3 ದಿವಸನೂ ಅವನು ತಿಂದಿಲ್ಲ, 1 ದಿವಸ ತಿಂದಿಲ್ಲ ಯಾತ್ರೆ ಮಾಡ್ಬೇಕಾದ್ರೆ. ಯಾಕಂದ್ರೆ ನಾನು ಅನೇಕ ಯಾತ್ರೆಗಳು ಮಾಡ್ತೀನಿ, ಅಂದರೆ ಹಾಲಲ್ಲಿ ಸತ್ತು ಊಟ ಇಲ್ಲದೆ ಯಾತ್ರೆ ಮಾಡ್ಬೇಕಾದ್ರೆ ಭಯಂಕರ ಸುಸ್ತಾಗುತ್ತೆ. ಆದರೆ ಇವರು ದಾವಿದನ ಬಿಟ್ಕೊಡ್ದೆ 3 ದಿವಸ ಹಗಲು 3 ದಿವಸ ರಾತ್ರಿ ಏನು ತಿಂದಿಲ್ಲ, ಕುಡ್ದಿಲ್ಲ. ಹಾಲಲ್ಲಿ ಸತ್ರ ಓಡ್ತಾ ಇದ್ದಾನೆ. ಹಾಲಲ್ಲಿ ಸತ್ರ ಅವ್ನು ಹೆಂಗೆ ಹಿಡಿಬೇಕು, ಏನು ಮಾಡಬೇಕು ಅಂತ ಓಡ್ತಾ ಇರ್ಬೇಕಾದ್ರೆ ಹಾಲಲ್ಲಿ ಸತ್ರ ಅಲ್ಲಿ ದೇವರು ಏನು ಒದಗಿಸ್ಕೊಡ್ತಾ ಇದ್ದಾರೆ? ಆಹಾರ ಒದಗಿಸ್ಕೊಡ್ತಾ ಇದ್ದಾರೆ. ಹಾಲಲ್ಲಿ ಸತ್ರ 200 ಜನ ಹಾಲಲ್ಲ 400 ಜನಗೆ ಆಹಾರ ಎಲ್ಲಿಂದ ಬಂತು? ಹಾಲಲ್ಲಿ ಸತ್ರ ಅದು ದೇವರು ಒದಗಿಸ್ಕೊಟ್ಟಿದ್ದು. ಹಾಲಲ್ಲಿ ಸತ್ರ. ಅಂದರೆ ನೀನು ಚಿಂತೆ ಮಾಡಬೇಡ. ಹಾಲಲ್ಲಿ ಸತ್ರ ನೀನು ಪಕ್ಷದಲ್ಲಿ ನಿಂತು ದೇವರ ಯುದ್ಧ ಮಾಡ್ತಾರೆ. ನನ್ನ ತಂದೆ ಬಿಡ್ತಾ ಇಲ್ಲ, ನಮ್ಮ ಅಣ್ಣ ಬಿಡ್ತಾ ಇಲ್ಲ, ನನ್ನ ಹೆಂಡತಿ ಬಿಡ್ತಾ ಇಲ್ಲ, ನನ್ನ ಮಕ್ಕಳು ಬಿಡ್ತಾ ಇಲ್ಲ ಅಂತ ಹಾಲಲ್ಲಿ ಸತ್ರ ಕಥೆಗಳು ಹೇಳಲೇಬೇಡ. ನೀನು ದೇವರು ಏನು ಹೇಳಿದಾರೋ ಅದು ಮಾಡು. ಮಿಕ್ಕಿದ್ದು ಹಾಲಲ್ಲಿ ಸತ್ರ ದೇವರ ನೀನು ಪಕ್ಷ ನಿಂತು ಕಾರ್ಯಗಳು ಮಾಡ್ತಾರೆ. ನಿನಗೆ ಏನೇನು ಬೇಕು ಎಲ್ಲ ದೇವರು ಒದಗಿಸ್ಕೊಡ್ತಾರೆ. ನೀನು ಬಿಟ್ಕೊಡ್ದೆ ಪ್ರಾರ್ಥನೆ ಮಾಡು, ಬಿಟ್ಕೊಡ್ದೆ ಯುದ್ಧ ಮಾಡು. ಹಾಲಲ್ಲಿ ಸತ್ರ ಸಾಕು. ಮಿಕ್ಕಿದೆಲ್ಲ ದೇವರಿನ ಸಂಗಡ ಇದ್ದು ಹಾಲಲ್ಲಿ ಸತ್ರ ಒದಗಿಸ್ಕೊಡ್ತಾರೆ. ಹಾಲಲ್ಲಿ ಸತ್ರ ನೀನು ಸಿಗೋವರೆಗೂ ಬಿಡಬೇಡ, ನಿನಗೆ ಸಿಗೋವರೆಗೂ ಬಿಡಬೇಡ. ದಾವಿದನು ಏನು ಮಾಡ್ತಾ ಇದ್ದಾನೆ? ಹಾಲಲ್ಲಿ ಸತ್ರ ಇದನ್ನೆಲ್ಲ ಹಿಂದೆ ತಿರುಗಿ ಓಡ್ತಾ ಇದ್ದಾನೆ, ಮತ್ತೆ ಯಾತ್ರೆ ಮಾಡ್ತಾ ಇದ್ದಾನೆ, ಮತ್ತೆ ಅಟ್ಟಿಸ್ಕೊಂಡು ಓಡ್ತಾ ಇದ್ದಾನೆ. ಎಲ್ಲಿದ್ದಾರೆ ಅಂತ ಓಡ್ತಾ ಇದ್ದಾನೆ. ಹಾಲಲ್ಲೂಯ್ಯ ಸ್ತೋತ್ರ. ಈ ಹಾಲಲ್ಲಿ ಸತ್ರ ಅದೇ ಕೆಳಗಡೆ ಅಧ್ಯಾಯ ಓದಿ ಸಿಸ್ಟರ್ 13 ಓದಿ. ಆಗ ದಾವಿದನು ಅವನನ್ನು, ನೀನು ಯಾರ ಕಡೆಯವನು, ಎಲ್ಲಿಯವನು ಎಂದು ಕೇಳಲು ಅವನು, ನಾನು ಐಗುಪ್ತನೊಬ್ಬ ಅಮೇಲಿಕನ ದಾಸನು. ನಾನು 3 ದಿವಸ ಹಿಂದೆ ಅಸ್ವಸ್ಥನಾಗಿ ಮಲಗಿಕೊಂಡದರಿಂದ ನನ್ನ ಯಜಮಾನನು ನನ್ನನ್ನು ಬಿಟ್ಟು ಹೋದನು. ಹಾಲೆಲೂಯ. ನೋಡಿ, ಹಾಲಲ್ಲಿ ಸತ್ರ 3 ದಿವಸ ಹಿಂದನೇ ಅವನಿಗೆ ಜ್ವರ ಬಂದಿದೆ. 3 ದಿವಸ ಹಿಂದನೇ ಅವನಿಗೆ ಆಗಲಿಲ್ಲ, ಯಾತ್ರೆ ಮಾಡೋಕ್ಕಾಗಲಿಲ್ಲ. ಸರಿ ಅಂತ ಏನು ಮಾಡ್ತಾರೆ ಯಜಮಾನನು, ನೀನು ಇಲ್ಲೇ ಇರುವಂಥ ಅವರು ಏನು ಮಾಡಿದ್ರು, ಬಿಟ್ಟು ಹೋದರು. ಏನಕ್ಕೆ? ದಾವಿದನು ಬರ್ತಾನೆ, ನನ್ನ ಮಗನು ಬರ್ತಾ ಇದ್ದಾನೆ, ಅವನಿಗೆ ಹಸು ಇದೆ, ಅವನ ಆಹಾರ ಬೇಕು ಅಂತ ದೇವರನ್ನ ಏನು ಮಾಡಿದ್ರು, ಅಲ್ಲೇ ರೋಗ ಬಂದು ಮಲಗಿಸಿದ್ರು. ಹಾಲಲ್ಲಿ ಸತ್ರ ಇವತ್ತು ನೀನು ಜೀವಿತದಲ್ಲಿ ಏನು ಕಳ್ಕೊಂಡಿದ್ಯಾ ಚಿಂತೆ ಮಾಡಬೇಡ. ದೇವರು ಎಲ್ಲವನ್ನು ಒದಗಿಸ್ಕೊಡ್ತಾರೆ, ಮತ್ತೆ ತಿರುಗಿ ಒದಗಿಸ್ಕೊಡ್ತಾರೆ. ಯಾಕಂದರೆ ಆತನು ರಿಸ್ಟೋರೇಷನ್ ಮಾಡೋ ದೇವರು, ಪುನಃಸ್ಥಾಪನೆ ಮಾಡೋ ದೇವರಾಗಿದ್ದಾರೆ. ನೀನು ಏನೇನು ಕಳ್ಕೊಂಡಿದ್ಯಾ ಅದೆಲ್ಲ ದೇವರು ಒದಗಿಸ್ಕೊಡ್ತಾರೆ. ಯೇಸು ಹೇಳಿಲ್ವಾ ಹಾಲಲ್ಲಿ ಸತ್ರ, ನನ್ನ ನಾಮಕ್ಕಾಗಿ ನೀನು ತಂದೆ ಕಳ್ಕೊಂಡೆ, ಹಾಲಲ್ಲಿ ಸತ್ರ ಎಂದಿಗೆ ಕಳ್ಕೊಂಡೆ, ಏನೇನು ಕಳ್ಕೊಂಡು ಅದೆಲ್ಲ 2 ವರ್ಷ ಹಿಂತಿರುಗಿ ಕೊಡ್ತೀನಿ, ಎಲ್ಲ ಹಿಂತಿರುಗಿ ಕೊಡ್ತೀನಿ. ಫಸ್ಟ್ ನನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನೀನು ಹುಡುಕು, ಇವೆಲ್ಲ ನೀನು ಹಿಂದೆ ಬರುತ್ತೆ. ಇವತ್ತು ಅನೇಕರು ಏನು ಮಾಡ್ತಾರೆ, ಹಾಲಲ್ಲಿ ಸತ್ರ ದೇವರ ಬಿಟ್ಟು
ಎಂತಿನ ಹುಡ್ಕೊಂಡು ಹೋಗ್ತಾರೆ, ಮಕ್ಕಳು ಹಿಂದೆ ಹುಡ್ಕೊಂಡು ಹೋಗ್ತಾರೆ, ಹಣಕಾಸು ಹುಡ್ಕೊಂಡು ಹೋಗ್ತಾರೆ. ಆದರೆ ಅವ್ರ ಗತಿ ಏನಾಗಿರುತ್ತೆ? ಹಾಲೆಲೂಯ ಸ್ತೋತ್ರ, ನಿರೀಕ್ಷೆ. ಹಾಲೆಲೂಯ ಸ್ತೋತ್ರ, ನಿರೀಕ್ಷೆ. ಆದರೆ ದೇವರಿಗಾಗಿ ನಿಂತು ನೀನು ದೇವರಿಗಾಗಿ ನಿಂತಾಗ ದೇವರು ನಿನ್ನ ಪಕ್ಷ ನಿಂತು ನೀನು ಏನೇನು ಕಳ್ಕೊಂಡು ಅವೆಲ್ಲ ಹಿಂತಿರುಗಿ ಕೊಡ್ತಾರೆ. ಹಾಲೆಲೂಯ ಸ್ತೋತ್ರ. ಅವೆಲ್ಲ ಏನು ಮಾಡ್ತಾರೆ? ಹಿಂತಿರುಗಿ ಕೊಡ್ತಾರೆ. ಹೋ ಹಾಲೆಲೂಯ. ರಬಲಬಲ ಶಬರಬರ ಹದಲಬಲ. ಎಸ್, ಇವತ್ತು ಪ್ರಾರ್ಥನೆ ಮಾಡಿ. ನೀವು ಏನೇನು ಕಳ್ಕೊಂಡಿದ್ದೀರಾ ಇವತ್ತು ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಪಕ್ಷ ನಿಂತು ಯುದ್ಧ ಮಾಡ್ತಾರೆ. ದೇವರು ನಿಮಗಾಗೆ ಯುದ್ಧ ಮಾಡ್ತಾರೆ. ಎಲ್ಲವೂ ಹಿಂತಿರುಗಿ ಬರ್ತಾರೆ, ಎಲ್ಲವೂ ಹಿಂತಿರುಗಿ ಬರುತ್ತೆ. ರಬಲಬಲ ಶಬರಬರಬ ಹದಲಬಲ. ಎಸ್, ದಾವೀದನು ಹಾಲೆಲೂಯ ಸ್ತೋತ್ರ ಸೋಲಿನಿಂದ ಓಡ್ದ. ಈ ಸೋಲು ಇಲ್ಲಿ ಇದೇ ಇಸ್ರೇಲ್ನಲ್ಲಿ ಇದ್ದರೆ ಸೋಲು ನನಗೆ ಬಿಡಲ್ಲ ಅಂತ ಫಿಲಿಷ್ಟಿಯನ ಪಾಳ್ಯಕ್ಕೆ ಬರ್ತಾನೆ, ಗಾತ್ ಪ್ರದೇಶಕ್ಕೆ ಬರ್ತಾನೆ. ಈ ಗಾತ್ ಪ್ರದೇಶ ಬಂದಾಗೂ ಹಾಲೆಲೂಯ ಸ್ತೋತ್ರ ಬಿಡುಗಡೆ ಇಲ್ಲ. ಅಲ್ಲೂ ಹೋರಾಟ, ಅಲ್ಲೂ ನಿಂದೆ ಅವನಿಗೆ. ಹಾಲೆಲೂಯ ಸ್ತೋತ್ರ. ಹೋಗಿ ಅಲ್ಲಿ ಬಿಟ್ಟು ಮತ್ತೆ ಜಿಗ್ಜಾಗ್ ಪ್ರದೇಶಕ್ಕೆ ಬರ್ತಾನೆ. ಜಿಗ್ಜಾಗ್ನಲ್ಲಿ ಹಾಲೆಲೂಯ ಸ್ತೋತ್ರ ಘೋರವಾದ ಘಟನೆಗಳು ಸಂಭವಿಸುತ್ತೆ. ಹಾಲೆಲೂಯ ಸ್ತೋತ್ರ. ಸ್ವಂತ ಎಂತಿತ್ತು ಮಕ್ಕಳು ಎಲ್ಲರ ಹಾಲೆಲೂಯ ಸ್ತೋತ್ರ ಏನು ಮಾಡ್ತಾರೆ? ಅಪಘಾತ ಮಾಡಿ ಹತ್ಕೊಂಡು ಹೋಗ್ತಾರೆ. ಸ್ವಂತದವರು ನೀನು ಸಂಗಡ ನಿಂತು ನಾನು ಯುದ್ಧ ಮಾಡ್ತೀನಿ, ನಿನಗೆ ಪ್ರಾಣ ಕೊಟ್ಟು ನಾನು ಯುದ್ಧ ಮಾಡ್ತೀನಿ ಅಂತ ಹೇಳೋರೇ ಕಲ್ತವ್ನು ಹೊಡಿಯೋಕೆ ಬಂದ್ಬಿಟ್ರು. ಆದರೂ ದಾವೀದ ಬಿಟ್ಕೊಳ್ಳಿಲ್ಲ, ಆದರೂ ದಾವೀದ ನಿಂತ. ಹಾಲೆಲೂಯ ಸ್ತೋತ್ರ. ಇವತ್ತು ನಿನ್ನ ಪಕ್ಷದಲ್ಲಿ ಏನು ನಿಂತು ಹಾಲೆ ಕಳ್ಕೊಂಡಿದ್ಯೋ ದೇವರು ಅದನ್ನು ತಿರುಗಿಸಿ ಒದಿಸ್ಕೊಡ್ತಾರೆ. ದೇವರು ಅದನ್ನು ತಿರುಗಿಸಿ ಒದಿಸ್ಕೊಡ್ತಾರೆ. ರಾಧಲಬಲ ಶಬರಬರ ರಗದಲಬಲ ಶಬರಬರ ಅಗಲ ರಗದ ರಬಲ ಶಬರ. ಎಸ್ ಹಾಲೆಲೂಯ. ಎಸ್, ಹೋ ಹಾಲೆಲೂಯ. ಇಮ್ಮಿಡಿಯೇಟಾಗಿ ನಿಮ್ಮ ಆಶೀರ್ವಾದ ಕಾಣಲ್ಲ, ಇಮ್ಮಿಡಿಯೇಟಾಗಿ ಬಿಡುಗಡೆ ಕಾಣಲ್ಲ. ಯಾತ್ರೆ ಮಾಡಬೇಕು, ದೇವರಿಗಾಗಿ ಯಾತ್ರೆ ಮಾಡಬೇಕು. ಯಾವಾಗ ನೀವು ಯಾತ್ರೆ ಮಾಡ್ತಿರೋ ಹಾಲೆಲೂಯ ಸ್ತೋತ್ರ, ಆವಾಗ ನಿಮಗೆ ಕಷ್ಟಗಳು ಉಂಟಾಗುತ್ತೆ, ವೇದನೆಗಳು ಉಂಟಾಗುತ್ತೆ, ದುಃಖ ಉಂಟಾಗುತ್ತೆ. ಬರಿದಾಗಿ ನಿಲ್ತೀರಾ, ಆದ್ರೂ ಬೇಡಬೇಡ್ರಿ. ದೇವರಿಗಾಗಿ ನಿಲ್ಲಿ. ದೇವರು ನಿಮ್ಮ ಸಂಗಡ ನಿಂತು ಅದ್ಭುತಗಳು ಮಾಡ್ತಾರೆ, ಬಿಡುಗಡೆಗಳು ಕೊಡ್ತಾರೆ. ಶದರ ಬಲ ಹದರ ಕದಲಮ. ಎಸ್, ದಾವೀದನ ಜೀವಿತದಲ್ಲಿ ಎಲ್ಲ ಕಳ್ಕೊಂಡ. ಒಂದು ಸಮಯವೇಳೆ 30:19 ಅದು ಓದ್ಬಿಟ್ಟು ಮೇಲೆ ಪ್ರಾರ್ಥನೆಗೆ ಹೋಗ್ತೀನಿ. ಒಂದು ಸಮಯವೇಳೆ 30:19. ಅಮೇಲಿಕನು ಉಯಿದಿದ್ದನು ಚಿಕ್ಕೋದೊಡನೆ ಒಡವೆಗಳನ್ನು, ಗಂಡು ಹೆಣ್ಣು ಮಕ್ಕಳನ್ನು ಒಂದನ್ನು ಬಿಡದೆ ಎಲ್ಲವನ್ನು ತಿರುಗಿ ತೆಗೆದುಕೊಂಡು ಬಂದನು. ಇದಲ್ಲದೆ ದಾವೀದನು ಶತ್ರುಗಳ ದನ ಕುರಿಗಳನ್ನು ತೆಗೆದುಕೊಂಡು ಅವನು ಜನರು ನೀವು ದಾವೀದನನ್ನು ಕೊಳ್ಳೆ ಎಂದು ಕೇಳಲು ಅವುಗಳನ್ನು ತಮ್ಮ ದನಗಳನ್ನು ಮುಂತಾದ ಒಡವೆಗಳನ್ನು ತಂದನು. ಹಾಲೆಲೂಯ. ದಾವೀದನು ಏನಕ್ಕೆ ಕೊಡಗಿದ್ದು? ಸ್ವಂತ ಹೆಂಡತಿ ಮಕ್ಕಳನ್ನ ತೊಗೊಂಬರ್ಬೇಕು ಅಂತ. ಅದರಲ್ಲಿ ಏನಾಗ್ತದೆ? ಡಬಲ್ ಪೋರ್ಷನ್. ಹಾಲೆಲೂಯ ಸ್ತೋತ್ರ. 2ರಷ್ಟು ಬರ್ತಾ ಇದೆ. ಮತ್ತೆ ಹಾಲ್ಮೇಕೆದು ದನ ಕುರಿ ಎಲ್ಲ ತೊಗೊಂಡು ಬರ್ತಾರೆ. ಅಲ್ಲಿರೋ ಆಸ್ತಿ ಸಂಪತ್ತು ಎಲ್ಲ ಹಾಡ್ದು ಹಾಲೆಲೂಯ ಸ್ತೋತ್ರ ದಾವೀದನು ತೊಗೊಂಬರ್ತಾ ಇದ್ದಾನೆ. ಅಂದರೆ ಡಬಲ್. ಹಾಲೆಲೂಯ ಸ್ತೋತ್ರ. ಇವತ್ತು ಅದಕ್ಕೆ ಯೇಸು ಹೇಳಿದ್ದು, ನೀನು ಏನೇನು ಕಳ್ಕೊಂಡಿದ್ಯಾ ಅದೆಲ್ಲ 2ರಷ್ಟು ಹಿಂತಿರುಗಿ ಕೊಡ್ತೀನಿ ಅಂತ. ಹಾಲೆಲೂಯ ಸ್ತೋತ್ರ. ಇವತ್ತು ನೀನು ಏನು ಕಳ್ಕೊಂಡಿದ್ಯಾ? ಹಾಲೆಲೂಯ ಸ್ತೋತ್ರ. ದುಃಖ ಆಗಿದ್ಯಾ, ನಿಂದೆನೆ ಆಗಿದ್ಯಾ, ವೇದನೆ ಆಗಿದ್ಯಾ, ಹಣಕಾಸು ಕಳ್ಕೊಂಡಿದ್ಯಾ, ನೆಮ್ಮದಿ ಕಳ್ಕೊಂಡಿದ್ಯಾ, ಎಜುಕೇಷನ್ ಕಳ್ಕೊಂಡಿದ್ಯಾ, ಏನೇನು ಕಳ್ಕೊಂಡಿದ್ಯಾ ಅದೆಲ್ಲ 2ರಷ್ಟು ಹಿಂತಿರುಗಿ ಕೊಡ್ತಾರೆ. ಎಸ್, ಹಾಲೆಲೂಯ ಸ್ತೋತ್ರ. ದೇವರು ಮಾತ್ರ ಬಿಡಬಾರ್ದು, ದೇವ್ರನ್ನ ಬಿಡಬಾರ್ದು. ದೇವರ ಗಟ್ಟಿಯಾಗಿ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಹಿಂತಿರುಗಿ ಬರುತ್ತೆ. ಹಾಲೆಲೂಯ ಸ್ತೋತ್ರ. ನನ್ನ ತಂದೆ ತಾಯಿನ ನೀನು ತೊರೆ ಬಿಟ್ಟಿರ್ಬೋದು, ಸ್ವಂತ ಹೆಂಡತಿ ತೊರೆ ಬಿಟ್ಟಿರ್ಬೋದು, ಸ್ವಂತ ಮಕ್ಕಳು ನೀನು ಆಚೆ ಹಾಕಿರ್ಬೋದು, ಏನೆಲ್ಲ ಆಗಿದ್ರು ಪರವಾಗಿಲ್ಲ. ಯೇಸುನ ಹಿಡ್ಕೋ, ದೇವನ ಹಿಡ್ಕೋ. ಆತನು ಎಲ್ ಶದಾಯ ಆಗಿದ್ದಾನೆ, ಸರ್ವಶಕ್ತನು ಆಗಿದ್ದಾನೆ. ಆತನು ನಿನ್ನ ಮಧ್ಯದಲ್ಲಿ ನಿಂತು ಯುದ್ಧ ಮಾಡ್ತಾರೆ. ಯಾಸ್ ರಾಧಾ ಬಾಬಾ ಹಾ ಶಬರ ಬರ ಅವ್ರಿಗೆ ದೇವರ ರಾಜ್ಯ ಇಲ್ಲ.
ಹಗಲು ಇರುಳು ರಾತ್ರಿ ಹಾಲೆಲೂಯ ಸ್ತೋತ್ರ ದೇವರಿಗಾಗಿ ನಿಂತು ಪ್ರಾರ್ಥನೆ ಮಾಡಲ್ಲ ಪಡಬೇಕು. ಹಾಲೆಲೂಯ ಸ್ತೋತ್ರ. ನಿದ್ದೆ ಮಾಡಿ ಸೋಂಬೇರಿ ಥರ ನಿದ್ದೆ ಮಾಡಿ ಹಾಲೆಲೂಯ ಸ್ತೋತ್ರ ಎಲ್ಲಿ ದೇವರನ್ನವರಿಗೆ ದೇವರ ರಾಜ್ಯ ಅಲ್ಲ ಇದು. ಹಾಲೆಲೂಯ. ಹಗಲು ಇರುಳು ರಾತ್ರಿವರೆಗೂ ದೇವರಿಗಾಗಿ ಪ್ರಾರ್ಥನೆ ಮಾಡಲ್ಲ ಪಡಬೇಕು, ಪ್ರಾರ್ಥನೆ ಮಾಡಲ್ಲ ಪಡಬೇಕು. ಆವಾಗ ದೇವರು ನಿನ್ನ ಮಧ್ಯದಲ್ಲಿ ಎಲ್ ಶದ್ದೆ ಆಗಿ ಇಳಿದು ಬರ್ತಾರೆ. ನಿನ್ನ ಮಧ್ಯದಲ್ಲಿ ದೇವರು ಎಲ್ ಶದ್ದೆ ಆಗಿ ಇಳಿದು ಬರ್ತಾರೆ. ಲಬರ ಬರ 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 ಶದರ ಬರ 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 ಪುರಾಲ ಬಲ ಶದರೇ ಕದಲ ಮರ ಕದರ ಬರ 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 ಶಬರ ಬರ 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 ಬರ. ಅಯ್ಯೋ ನನ್ನ ಕೈನಲ್ಲಿ ಆಗ್ತಾ ಇಲ್ಲ ಪ್ರಾರ್ಥನೆ ಮಾಡಕ್ಕೆ, ನನ್ನ ಶರೀರ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಬಿಟ್ಕೊಡ್ಬೇಡ್ರಿ. ಶರೀರ ಆಳ್ವಿಕೆ ಮಾಡೋದಲ್ಲ ನಿನ್ನ ಮೇಲೆ, ನೀನು ಶರೀರ ಆಳ್ವಿಕೆ ಮಾಡಲ್ಲ ಪಡಬೇಕು. ಹಾಲೆಲೂಯ ಸ್ತೋತ್ರ. ರೋಗಗಳಲ್ಲ ನಿನ್ನ ಮೇಲೆ ಹಾಲೆಲೂಯ ಅಧಿಕಾರ ಮಾಡೋದು. ನೀನು ರೋಗದ ಮೇಲೆ ದೊರೆತನ ಮಾಡಬೇಕು. ನಿನ್ನ ಬಾಯಿನಲ್ಲಿ ದೇವರ ಅಧಿಕಾರ ಕೊಟ್ಟಿದ್ದಾರೆ. ನಿನ್ನ ಬಾಯಿಂದ ಏನ್ ನುಡಿತೋ ಅದು ನೆರವೇರುತ್ತೆ. ಶುಗರ್, BP, ಹಾಲೆಲ್ಲ ನಿನ್ನ ಜೀವಿತದಲ್ಲಿ ಆಳ್ವಿಕೆ ಮಾಡಬೇಕಾಗಿರೋದು. ದೇವರ ನಾಮ ನಿನ್ನ ಜೀವಿತದಲ್ಲಿ ಆಳ್ವಿಕೆ ಮಾಡಲ್ಲ ಪಡಬೇಕಾಗಿರೋದೆ. ಎಸ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ ಸ್ತೋತ್ರ. ವೈರಿ ಬಂದು ನಿಂತ್ಕೊಂತಾನೆ, ವೈರಿ ಹೇಳ್ತಾನೆ, ಎಲ್ಲ ಮುಗ್ದೋಯ್ತು ನಿನ್ನ ಜೀವಿತ, ನಿನ್ನ ತಲೆ ಎತ್ತಲ್ಲ. ಅದಕ್ಕೆ ಕೀರ್ತನೆ 69ನೇ ದಾವಿದನು ಹೇಳ್ತಾ ಇದ್ದಾನೆ, ಕಣ್ಣೀರಿಟ್ಟು ಹೇಳ್ತಾ ಇದ್ದಾನೆ, ನೀರಿ ಮುಳುಗೋಗ್ತಾ ಇದೆ, ನನಗೆ ನೀರಿನಲ್ಲಿ ಮುಳುಗೋಗ್ತಾ ಇದ್ದೀನಿ. ಹಾಲೆಲ್ಲ ಕತ್ತುವರೆಗೂ ನೀರು ಬಂದಿದೆ, ನನ್ನನ್ನು ರಕ್ಷಿಸು ದೇವರೇ, ನನ್ನ ರಕ್ಷಿಸು ದೇವರೇ. ವೈರಿಗಳು ನನಗೆ ಸುತ್ತ ಹತ್ತಿದ್ದಾರೆ, ಕಾರಣ ಇಲ್ಲದೆ ವೈರಿಗಳು ನನ್ನನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ. ನನ್ನನ್ನು ರಕ್ಷಿಸು, ನನ್ನನ್ನು ರಕ್ಷಿಸು ಅಂತ ಕೀರ್ತನೆಯಲ್ಲಿ ದಾವಿದನು ಬರಿತಾ ಇದ್ದಾನೆ. ಏನಕ್ಕೆ? ಈ ಜಿಗ್ಜಾಗ್ ಪ್ರದೇಶ ಹಾಲೆಲೆಸದ ದಾವಿದನ ಕಣ್ಣೀರು ಬಂತು, ಹೋರಾಟ ಬಂತು. ಅದಕ್ಕೆ 69 ಕೀರ್ತನೆ ದಾವಿದನು ಬರಿತಾ ಇದ್ದಾನೆ. ಹಾಲೆಲೂಯ ಸ್ತೋತ್ರ. ದಾವಿದನು ಬರಿತಾ ಇದ್ದಾನೆ. ಹಾಲೆಲೂಯ. ಇವತ್ತು ನೋಡ್ಕೊಬೇಡ, ಸಿಚುವೇಶನ್ ನೋಡ್ಬೇಡ. ನೀನು ಇವತ್ತು ನಿನ್ನ ಆಗ್ತಾರ ಕಾರ್ಯದಲ್ಲಿ ನೋಡ್ಕೊಂಡು ನಿಂತ್ಕೊಬೇಡ, ಪ್ರಾರ್ಥನೆ ಮಾಡು. ದೇವರು ನಿನಗಾಗಿ ಒಂದು ಶ್ರೇಷ್ಠವಾದ ಕಾರ್ಯ ಇಟ್ಟಿದ್ದಾರೆ. ದೇವರು ನಿನ್ನ ಶ್ರೇಷ್ಠವಾದ ಕಾರ್ಯ ಇಟ್ಟಿದ್ದಾರೆ. ಓ ಹಾಲೆಲೂಯ ಸ್ತೋತ್ರ. ಒಂದೇ ಒಂದು ಕೀರ್ತನೆ ಹಾಲೆಲೂಯ ನಿಲ್ಲಿಸ್ತೀನಿ. 69ನೇ ಕೀರ್ತನೆ 69:6 ಒಂದೇ ಒಂದು ವಾಕ್ಯ ಓದಿ ಸಿಸ್ಟರ್. ಸೇನಾಧೀಶ್ವರದ ಯೆಹೋವನು ನಿನ್ನನ್ನು ನಂಬಿದ್ದವರಿಗೆ ನನ್ನಿಂದ ನಿರಾಶೆಗಳಾಗಲಿ, ಇಸ್ರಾಯೇಲ ದೇವರಾದ ನಿನ್ನ ದರ್ಶನಗಳಾಗಲಿ ನನ್ನಿಂದ ಅಪಮಾನವಾಗಲಿ ಗುರಿಯಾಗಿರಲಿ. ಹಾಲೆಲೂಯ. ಸೇನಾಧೀಶ ದೇವರೇ, ನಿನ್ನ ನಂಬಿದವರು ಯಾವತ್ತೂ ನಿರಾಶೆ ಹೊಂದಲ್ಲ. ಹೌದು, ಹಾಲೆಲೂಯ ಸ್ತೋತ್ರ. ನೀನು ಮನುಷ್ಯನ ನಂಬ್ಕೊಂಡು ಬಂದರೆ ನಿರಾಶೆ ಹೊಂದುತ್ತೀಯ. ದೇವರ ನಂಬ್ಕೊಂಡು ಬಂದರೆ ನೀನು ಒಂದು ಪಕ್ಷನೂ ನಿರಾಶೆ ಹೊಂದಲ್ಲ. ನಿನ್ನ ಮುಖ ಲಜ್ಜೆಗೆ ಪಡಲ್ಲ, ನಿನ್ನ ಮುಖ ಪ್ರಕಾಶಗೊಳ್ಳುತ್ತೆ, ನಿನ್ನ ಮುಖ ಪ್ರಕಾಶಗೊಳ್ಳುತ್ತೆ. ದಾವಿದನ ಕೀರ್ತನೆ ಹಾಲೆಲೂಯ ಸ್ತೋತ್ರ 90% ಈ ದಾವಿದನು ಬರಿತಾ ಇದ್ದಾನೆ ಕೀರ್ತನೆ. ಅವನು ಬರಿತಾರ ಕೀರ್ತನೆಗಳೆಲ್ಲ ಅವನ ಎಕ್ಸ್ಪೀರಿಯನ್ಸು, ಅವನು ಆದು ಬಂದ ಕಾರ್ಯಗಳು, ಅವನು ಬರೀತಾರ ಕೀರ್ತನೆಗಳು. ಹಾಲೆಲೂಯ ಸ್ತೋತ್ರ. ಇವತ್ತು ಹಾಡುಗಾಡು ಹಾಲೆಲೂಯ ಸ್ತೋತ್ರ ರಚಿಸಬೇಕಾದ್ರೆ ಎಲ್ಲಿಂದ ರಚಿಸೋದು? ಅವನಿಗೆ ಆಗದೋದ ಕಷ್ಟಗಳು, ವೇದನೆಗಳು, ದುಃಖದಲ್ಲಿ ಅವನು ಬರೆಯೋದು 6 ಕೀರ್ತನೆಗಳು. ಎಸ್, ಹಾಲೆಲೂಯ ಸ್ತೋತ್ರ. ಕಷ್ಟ ನೋಡಿ ನೀನು ಭಯ ಪಡಬೇಡ, ವೇದನೆ ನೋಡಿ ಭಯ ಪಡಬೇಡ. ದೇವರು ನಿನಗಾಗಿ ನಿಂತಿದ್ದಾರೆ, ದೇವರು ನಿನಗಾಗಿ ನಿಂತಿದ್ದಾರೆ, ದೇವರು ನಿನಗಾಗಿ ಯುದ್ಧ ಮಾಡ್ತಾರೆ. ಎಸ್, ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ, ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿರುವೆ. ಸುಖವಾದಿ ಸುಖವಾಗಿ ಕಾಯದಿಂದ ಸುಖವಾಗಿ ನನ್ನ ಕುಟುಂಬ ವೈದ್ಯರು ನೀನೇ. ಸುಖವಾದಿ ಸುಖವಾಗಿ ಕಾಯದಿಂದ ಸುಖವಾಗಿ ನನ್ನ ಕುಟುಂಬ ವೈದ್ಯನು ನೀನೇ.
ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ ಅಯ್ಯ ಎಬಿನೇಜರ್ ನೀನೇ ಅಯ್ಯ ಇದುವರೆಗೂ ನಡೆಸಿರುವೆ ಎಬಿನೇಜರ್ ನೀನೇ ಅಯ್ಯ ಇದುವರೆಗೂ ನಡೆಸಿರುವೆ ನನ್ನನ್ನು ಕಂಡಿರುವೆ ಹೇಗೆ ನಾನು ವಂದಿಸಲಿ ನನ್ನನ್ನು ಕಂಡಿರುವೆ ಹೇಗೆ ನಾನು ವಂದಿಸಲಿ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ ಅಯ್ಯ ತಡೆಗಳ ನೀಗಿಸಿದೆ ತತ್ತರಿಸಲು ಬಿಡಲಿಲ್ಲ ತಡೆಗಳ ನೀಗಿಸಿದೆ ತತ್ತರಿಸಲು ಬಿಡಲಿಲ್ಲ ಸೋತು ಹೋದ ವೇಳೆಯಲ್ಲಿ ಹೊತ್ತು ನನ್ನ ಸಾಗಿಸಿದೆ ತಾಯಿಯಂತೆ ಸಂತೈಸಿದೆ ಸೋತು ಹೋದ ವೇಳೆಯಲ್ಲಿ ಹೊತ್ತು ನನ್ನ ಸಾಗಿಸಿದೆ ತಾಯಿಯಂತೆ ಸಂತೈಸಿದೆ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ ಯಾ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ ಅಯ್ಯ ಹಾಲೆಲೂಯ. ಕುಟುಂಬವಾಗಿ ಬಂದಿರೋರು ಗಂಡ ಹೆಂಡತಿ ಕೈ ಹಿಡೀರಿ. ಹಾಲೆಲೂಯ ಸ್ತೋತ್ರ. ಅಣ್ಣ ತಂಗಿ ಅಣ್ಣ ತಮ್ಮ ಎಲ್ಲರ ಕೈ ಹಿಡ್ಕೊಳ್ರಿ. ನಿಮ್ಮ ಜೀವಿತದಲ್ಲಿ ಶತ್ರು ಇದುವರೆಗೂ ನುಂಗಿರೋ ಶತ್ರು ಮತ್ತೆ ಅದು ಹಿಂತಿರುಗಿ ದೇವರ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ಹಿಂತಿರುಗಿ ದೇವರ ಕೊಡಕ್ಕೆ ಹೋಗ್ತಾ ಇದ್ದಾರೆ. ರಾಬಾ ಬಾಬಾ ಬಾಬಾ ಬರ ಶಬರ ಬರ 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 ಸರಪಿನ ಸಿಫ್ರ ಮನೆಯು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆನು ನಾನು ನನ್ನ ಮನೆಯು ನನ್ನ ಮನೆಯವರೆಲ್ಲರೂ ನಿನ್ನನ್ನೇ ಸ್ತುತಿಸುವೆನು ಗರ್ಭದಲ್ಲಿ ಕಾದಂತೆ ಕಾದೆ ಇದು ಅಳೆಯದಂತೆ ಕಾಪಾಡಿ ಕಾದೆ ಗರ್ಭದಲ್ಲಿ ಕಾದಂತೆ ಕಾದೆ ಇದು ಅಳೆಯದಂತೆ ಕಾಪಾಡಿ ಕಾದೆ ಎಬಿನೇಸರೇ ಎಬಿನೇಸರೇ ಇದುವರೆಗೂ ನಡೆಸಿರುವೆ ಎಬಿನೇಸರೇ ಎಬಿನೇಸರೇ ಇದುವರೆಗೂ ನಡೆಸಿರುವೆ ಸ್ತೋತ್ರ 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 ಗರ್ಭದಲ್ಲಿ ಕಾದಿರುವೆ ಸ್ತೋತ್ರ 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 ಇದು ಅಳಿಯದಂತೆ ಕಾದಿರುವೆ ಸ್ತೋತ್ರ 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 ಗರ್ಭದಲ್ಲಿ ಕಾದಿರುವೆ ಸ್ತೋತ್ರ ಹಾಲೆಲೂಯ ಹಾಲೆಲೂಯ. ಪ್ರಾರ್ಥನೆ ಮಾಡಕ್ಕೆ ಹೋಗ್ತೀನಿ. ಇದುವರೆಗೂ ನಿಮ್ಮ ಶತ್ರು ನಿಮ್ಮ ಜೀವಿತದಲ್ಲಿ ಏನೇನು ನುಂಗಿದ್ದಾನೆ ಅದೆಲ್ಲ ಮತ್ತೆ ಹಿಂತಿರುಗಿ ದೇವರು ಒದಿಸ್ಕೊಡ್ತಾರೆ. ಅದೆಲ್ಲ ದೇವರು ಹಿಂತಿರುಗಿ ಒದಿಸ್ಕೊಡ್ತಾರೆ. ಹಾಲೆಲೂಯ ಸ್ತೋತ್ರ. ಬರಿದಾಗಿ ನಿಂತಿದ್ಯಾ?
ವೇದನೆಯಿಂದಲೇ ಹೋಗ್ತಾ ಇದೆಯಾ, ದುಃಖದಲ್ಲಿ ಹೋಗ್ತಾ ಇದೆಯಾ, ಪ್ರಯಾಸದಲ್ಲಿ ಹೋಗ್ತಾ ಇದೆಯಾ. ಅನೇಕರು ಹೇಳ್ತಾ ಇದ್ದಾರೆ, ಎಲ್ಲಿ ನಿನ್ನ ದೇವರು, ಎಲ್ಲಿ ನಿನ್ನ ದೇವರು. ಓ ರಬಲಬಲಬಲ ಶಬರಬರಬರ ಹರಬರಬರಬರಬರ. ಎಸ್, ಅವರ ಮುಂದೆ ಎಲ್ ಶದಾಗಿ ದೇವರು ಇಳಿದು ಬರ್ತಾ ಇದ್ದಾರೆ, ಸರ್ವಶಕ್ತನಾಗಿ ಇಳಿದು ಬರ್ತಾ ಇದ್ದಾರೆ. ಇದುವರೆಗೂ ನೀನು ಕಾಣ್ದಿರೋದು ಅದ್ಭುತಗಳು, ಇದುವರೆಗೂ ನೀನು ಕಾಣ್ದಿರೋದು ಆಶೀರ್ವಾದಗಳು ದೇವರು ಮತ್ತೆ ಹಿಂತಿರುಗಿ ಒದಿಸ್ಕೊಡ್ತಾ ಇದ್ದಾರೆ, ಮತ್ತೆ ಹಿಂತಿರುಗಿ ಒದಿಸ್ಕೊಡ್ತಾ ಇದ್ದಾರೆ, ಮತ್ತೆ ಹಿಂತಿರುಗಿ ಒದಿಸ್ಕೊಡ್ತಾ ಇದ್ದಾರೆ. ಅನಾರೋಗ್ಯದಲ್ಲಿ ಬಳಗ್ತಾ ಇದೆಯಾ, ಅನಾರೋಗ್ಯದಲ್ಲಿ ಬಳಗ್ತಾ ಇದೆಯಾ, ಯೇಸು ನಾಮದಲ್ಲಿ ಹೇಳೋ, ಯಾವ ರೋಗ ನನ್ನ ಶರೀರದಲ್ಲಿ ಇಲ್ಲಕ್ಕೆ ಸ್ಥಳ ಇಲ್ಲ, ಯಾವ ರೋಗ ಇಲ್ಲಕ್ಕೆ ಸ್ಥಳ ಇಲ್ಲ. ದೇವರ ಆಲಯ ಇದು, ಆಮೆನ್. ದೇವರ ಆಲಯ ಇದು. ಶರಬರಬರಬರಬರ ರಗದಲ ಬಲ 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 ಶಂದದರೆ ಕದಲೆ ಕದಲ ರುದಲ ಹದಲ ಶಬರ ಕದಲ ರೆಗದೆ ಕದಲು ಶಬರ ಲೆಗದೆ ಕದುರು. ಎಸ್, ಯೇಸು ನಾಮದಲ್ಲಿ ಎಲ್ಲ ಶತ್ರು ಹಾಲೆಲ್ಲ ಸುತ್ತ ನುಂಗಿರೋದು ಮತ್ತೆ ಯೇಸು ನಾಮದಲ್ಲಿ ಕಕ್ಳೆ ಕಕ್ಳೆ. ಆಶೀರ್ವಾದ ನುಂಗಿದ್ದಾನೆ, ಸಂಪತ್ತು ನುಂಗಿದ್ದಾನೆ, ಹಾಲೆಲ್ಲ ಸುತ್ತ ನಮಗೆ ಬೇಕಾದ ಎಲ್ಲ ಕಾರ್ಯಗಳು ನುಂಗಿದ್ದಾನೆ. ಯೇಸು ನಾಮದಲ್ಲಿ ಕಕ್ಲೆ. ರಾಬಾ ಬಾಬಾ ರಾಧಾ ರಬರ ಶಬರ ಬರ 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 ರಬರಾಧರ ಬರ ಬರ. ತಂದೆ, ಎಲ್ಲವನ್ನು ನೀನು ಒದಿಸ್ಕೊಡು, ಎಲ್ಲವನ್ನು ನೀನು ಒದಿಸ್ಕೊಡು, ಎಲ್ಲವನ್ನು ನೀನು ಒದಿಸ್ಕೊಡು. ಹಾಲ ಕೆಲಸದ ಮಣ್ಣಲ್ಲಿ ನೀನು ಒದಿಸ್ಕೊಡು. ಪ್ರಮೋಷನ್ ಉಂಟಾಗಲಿ, ಬಿಸ್ನೆಸ್ ಅಲ್ಲಿ ಆರ್ಡರ್ಗಳು ಬರಲಿ, ಬಿಸ್ನೆಸ್ ಅಲ್ಲಿ ಆರ್ಡರ್ಗಳು ಬರಲಿ. ಹಾಲೆಲ್ಲೂಯ್ಯ ಸ್ತೋತ್ರ. ಇನ್ನು ಅಧಿಕವಾದ ಆಶೀರ್ವಾದಗಳು ಯೇಸು ನಾಮದಲ್ಲಿ ಹಿಂತಿರುಗಿ ಬರಲಿ, ವಿದ್ಯಾಭ್ಯಾಸಗಳು ಹಿಂತಿರುಗಿ ಬರಲಿ. ರಾಬಾ ರಾಬಾ ರಾಬಾರ. ಈ ಸಭೆಗೆ ವಿರೋಧವಾಗಿ ನಿಂತಿರುವ ಶಕ್ತಿಗಳು ಯೇಸು ನಾಮದಲ್ಲಿ ಕೀಳಡಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಈ ಸಭೆಯಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಡೆಯುತ್ತೆ. ಇನ್ನು ಮುಂದೆ ಈ ಸಭೆಯಲ್ಲಿ ಅನೇಕ ಜನಾಂಗಗಳು ಸೃಷ್ಟಿ ಆಗುತ್ತೆ, ದೀಕ್ಷಾನಗಳು ನಡೆಯುತ್ತೆ. ಹಾಲಲ್ಲಿ ಸ್ತೋತ್ರ. ಜನಾಂಗಗಳು ಸೃಷ್ಟಿ ಆಗುತ್ತೆ, ಪ್ರತಿಷ್ಠೆಗಳು ನಡೆಯುತ್ತೆ, ಮಗುವಿನ ಪ್ರತಿಷ್ಠೆಗಳು ನಡೆಯುತ್ತೆ. ರಾಧಾಲ ಬಾಲ ಬಾಲ ಶಬರ ಬರ ಬರ. ಅನೇಕ ಕುಟುಂಬಗಳಲ್ಲಿ ಬರ್ತಾರೆ, ಒಡೆದೋಗಿರೋ ಕುಟುಂಬಗಳು ಅನೇಕರು ಇಲ್ಲಿ ಬರ್ತಾರೆ. ಅದ್ಭುತ ಕಾರ್ಯಗಳು ದೇವರು ಮಾಡ್ತಾ ಇದ್ದಾರೆ. ಎಸ್, ನಾವು ನಂಬುತ್ತೀರಿ ದೇವ್ರೆ, ನಾವು ನಂಬುತ್ತೀರಿ ದೇವ್ರೆ. ನಮಗಾಗಿ ನೀನು ಯುದ್ಧ ಮಾಡುವ ದೇವರು, ಎಲ್ ಶದಾಗಿ ನಮಗಾಗಿ ನೀನು ಯುದ್ಧ ಮಾಡುವ ದೇವರು, ನೀನು ನಮಗಾಗಿ ಎಲ್ಲವನ್ನು ಯುದ್ಧ ಮಾಡುವ ದೇವರು. ನೀನ ಹತ್ರ ಮಾಡಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡೋದು ತಂದೆ. ಎಲ್ಲರೂ ಕೂತ್ಕೊಳ್ಳಿ.